ಹಂಗಂತ ತಕ್ಷಣ ಕೊಟ್ಬಿಡ್ತಾರಣ್ಣ. ಹೆಂಗೆ ಕಥೆ ಇದು ನೋಡೋಣ. ಜಿನ್ನಿ ಹಾಲು ಕೊಡೋ ತಕ್ಷಣ ಹಾಲು ಕೊಡ್ತಾರಣ್ಣ. ಅಣ್ಣ ಹೇಗಿದೆ? ಫುಲ್ ಟೇಸ್ಟ್ ಆಗಿದೆ ಅಣ್ಣ. ನೊರೆ ಹಾಲು ಭಾಳ ಚೆನ್ನಾಗಿದೆ. ಸ್ಮೆಲ್ಲು ಗಬ್ಬೇನಿಲ್ಲ, ಒಳ್ಳೆ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಡಾಂಕಿ ಫಾರ್ಮ್ ಹತ್ರ ಬಂದಿದ್ದೀನಿ. ಈ ಒಂದು ಡಾಂಕಿ ಫಾರ್ಮ್ ಅನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಜೊತೆಗೆ ಈ ಒಂದು ಡಾಂಕಿಗಳು ಎಲ್ಲೆಲ್ಲಿ ಸಿಗುತ್ತೆ, ಮತ್ತೆ ಇದರ ಒಂದು ಹಾಲಿನ ಒಂದು ದರ ಹೇಗಿರುತ್ತೆ, ಇದನ್ನ ನಾವು ಸಾಕುವಂತ ವಿಧಾನಗಳು ಹೇಗೆ, ಎಲ್ಲೆಲ್ಲಿ ಸಿಗುತ್ತೆ, ಯಾವ ಮುಖಾಂತರ ನಾವು ತಗೊಂಡ್ ಬರ್ಬೇಕು, ಮತ್ತೆ ನಾವು ಹಾಲನ್ನ ನಾವು ಕೊಡ್ಬೇಕಾದ್ರೆ ಯಾವ ಮುಖಾಂತರ ನಾವು ಕೊಡ್ಬೇಕಾಗತ್ತೆ, ನಮ್ಗೆ ಪೇಮೆಂಟ್ ಯಾವ ರೀತಿಯಲ್ಲಿ ಆಗುತ್ತೆ, ಜೊತೆಗೆ ಇದ್ರ ಕೆಲವೊಂದು ಸೂಚನೆಗಳು ಇವೆ. ಇದರಲ್ಲಿ ಇದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ನಾವು ತಗೊಳ್ಳೋಣ. ನನ್ನ ಜೊತೆ ಇದ್ದಾರೆ ಚಿಕ್ಕ ರಾಮ್ ಅಂತ ಅಂದ್ಬಿಟ್ಟು. ಇವ್ರನ್ನ ವಿಚಾರಿಸೋಣ. ಇವ್ರಿಗೆ ಈ ಒಂದು ಡಾಂಕಿನ ಸಾಕ್ಬೇಕು ಅಂತ ಯಾಕೆ ಮನಸ್ಸಾಯ್ತು, ಜೊತೆಗೆ ಇದರ ಒಂದು ಆದಾಯ ವೆಚ್ಚಗಳ ಬಗ್ಗೆ, ಜೊತೆಗೆ ಇದರ ಒಂದು ಕೆಲವೊಂದು ನೀತಿ ನಿಯಮಗಳ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಸ್ವಲ್ಪ ಜೋರ ಮಾತಾಡಿ. ಚೆನ್ನಾಗಿದ್ದೀರಾ? ಓಕೆ. ಇವಾಗ ನೀವು ಹಸು ಫಾರ್ಮ್ ಮಾಡಿದ್ರಿ. ನಿಮ್ದು ಹಸು ಫಾರ್ಮ್ ನಾನು ವಿಡಿಯೋನ ಮಾಡಿದೀನಿ. ತುಂಬಾನೇ ಕೂಡ ವ್ಯವಸ್ಥಿತವಾಗಿ ಮಾಡಿದ್ರಿ, ತುಂಬಾನೇ ಕೂಡ ಚೆನ್ನಾಗಿ ಕೂಡ ಮಾಡಿದ್ರಿ, ಅಚ್ಚುಕಟ್ಟಾಗಿ ಮಾಡಿದ್ರಿ. ನಮ್ಮ ಅಲ್ಗೂರು ಅಥವಾ ನಮ್ಮ ಸುತ್ತಮುತ್ತ ಮಳವಳ್ಳಿನಲ್ಲಿ ನಿಮ್ದೇ ನಂಬರ್ 1 ಹಸು ಫಾರ್ಮ್ ಅಂತ ಕೂಡ ಹೇಳ್ಬೋದು. ಅಷ್ಟು ವ್ಯವಸ್ಥಿತವಾಗಿ ಮಾಡಿದ್ರಿ, ತುಂಬಾ ಕೂಡ ಶ್ರದ್ಧೆಯಿಂದನೂ ಕೂಡ ಮಾಡ್ತಾ ಇದ್ರಿ, ಅಷ್ಟೇ ಆದಾಯವನ್ನು ನೀವು ತಗೊಳ್ತಾ ಇದ್ರಿ. ಅದ್ರ ಜೊತೆಗೆ ನೀವು ಈ ಒಂದು ಡಾಂಕಿ ಫಾರ್ಮ್ ಅನ್ನು ಕೂಡ ಮಾಡ್ಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ರಿ? ಇದಕ್ಕಿಂತ ಮುಂಚೆ ನೀವೆಲ್ಲಾದ್ರೂ ವಿಡಿಯೋಗಳನ್ನ ನೋಡಿದ್ರಾ, ಅಥವಾ ಯಾವ್ದಾದ್ರು ಡಾಂಕಿ ಫಾರ್ಮ್ ವಿಸಿಟ್ ಮಾಡಿ ಏನೋ ಇನ್ಫಾರ್ಮೇಶನ್ ತಗೊಂಡಿದ್ರಾ? ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಸರ್, ನಾನು ಮೊದಲೊಂದು ವಿಡಿಯೋ ಮಾಡಿದೆ ನಿಮ್ಮ ಹತ್ರನೇ ಹಸ್ಗಳ ಬಗ್ಗೆ. ಹಸ್ಗಳ ಫಾರ್ಮ್ ಈಗಲೂ ಇದೆ, ಅದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ನನ್ನ ಜೊತೆಗೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ನೋಡಿದೆ ಸರ್. ಸ್ವಲ್ಪ ವಿಡಿಯೋಗಳಲ್ಲಿ ಟಿವಿಲೆಲ್ಲ ನ್ಯೂಸ್ಗಳು ಬರ್ತಿತ್ತಲ್ಲ, ಈ ಕತ್ತೆ ಹಾಲಿಗೆ ಬೇಡಿಕೆ ಜಾಸ್ತಿ, ರೇಟ್ ಜಾಸ್ತಿ ಅಂತ ಹೇಳ್ತಿದ್ವಲ್ಲ, ಆ ಉದ್ದೇಶದಲ್ಲಿ ನಾವೇನ್ ಮಾಡ್ದೋ, ಆಕಳ ಹಾಲ್ಗಿನ್ನ ಕತ್ತೆ ಹಾಲಿಗೆ ಬೆನಿಫಿಟ್ ಜಾಸ್ತಿ ಇದೆಯಲ್ಲ ಅನ್ನೋ ಉದ್ದೇಶದಲ್ಲಿ ನಾವು ಡಾಂಕಿ ಫಾರ್ಮ್ ಮಾಡ್ಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ವಿ. ನಾವು ಸುಮಾರು ಕಡೆ ವಿಚಾರಿಸಿದ್ವಿ, ಯೂಟ್ಯೂಬ್ ವಿಡಿಯೋ ಸುಮಾರು ನೋಡಿದ್ವಿ. ಚೆನ್ನಾಗಿದೆ ಮಾಡ್ಬೋದು ನಮ್ಗೆ ಅನ್ನಿಸ್ತು. ಸ್ಟಾರ್ಟಿಂಗ್ ಮೊದಲು ಹಂಗೆ ಅನ್ನಿಸ್ತು. ಆಮೇಲೆ ನಾವು ಹೋದ್ವಿ, ಒಂದ್ 2-3 ಕಡೆ ಹೋದ್ವಿ. ನಮ್ಗೆ ಅಷ್ಟು ಅನುಭವ ಯಾರು ಕೊಡ್ಲಿಲ್ಲ. ಆಮೇಲೆ ಇದಕ್ಕೆ ಹೋದ್ವಿ, ಒಂದು ಜೆನಿ ಮಿಲ್ಕ್ ಅಂತ ಒಂದು ಕಂಪ್ನಿ ಇತ್ತು. ಓಕೆ. ಬಳ್ಳಾರಿ ಇತ್ತು, ಹೊಸಪೇಟೆ ತಾಲೂಕಲ್ಲಿ ಇತ್ತು. ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದು ಕಂಪ್ನಿ ಆಲ್ಮೋಸ್ಟ್ ನಡೀತಾ ಇತ್ತು. ಒಂದು ಯೂನಿಟ್ಗೆ 3 ಲಕ್ಷ ದುಡ್ಡು ಕಟ್ಟಬೇಕು. 3 ಡಾಂಕಿ, 3 ಬೇಬಿ ಡಾಂಕಿ, ಒಂದು 5 ಟ್ಯೂಬ್ ಎಲ್ಲ ಕೊಡ್ತೀವಿ. ಹಾಲು 2,350 ಹಾಲು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಅಗ್ರಿಮೆಂಟ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅಗ್ರಿಮೆಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ದುಡ್ಡಿಗೇನು ಮೋಸ ಆಗಲ್ಲ ಅಂತ ನಮ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಭರವಸೆ ಬಂತು. ಆಮೇಲೆ ನಾವು ಡಾಂಕಿ ಫಾರ್ಮ್ ಮಾಡುವ ಅಂತ ತೀರ್ಮಾನ ಮಾಡಿಕೊಂಡು 3 ಲಕ್ಷ ದುಡ್ಡು ಕಟ್ಟಿ ಮಾಡಿದ್ವಿ. ಮಾಡಿದ್ಮೇಲೆ ನಡೀತು. ಸ್ಟಾರ್ಟಿಂಗ್ ನಮ್ಗೆ 2,350 ರೂಪಾಯಿಗೆ ನಮಗೆ ಒಂದು 2 ಪೇಮೆಂಟ್ ಬಂತು. ಒಂದು 94,000 ದುಡ್ಡು ಹಾಕಿದ್ರು. ಚೆನ್ನಾಗಿ ನಡೀತಾ ಇತ್ತು. ಸಡನ್ಲಿ ಸೀಸ್ ಆಯಿತು ಅದು. ಅದಾದ್ಮೇಲೆ ನಾವು ಹಾಲ್ನ ಬೇರೆ ಕಡೆ ಮಾರಾಟ ಮಾಡ್ಬೇಕಲ್ಲ, ಅಲ್ಲಿ ಹಾಲು ಈಗ ಕಂಪ್ನಿ ಸೀಸ್ ಆದ್ಮೇಲೆ ನಮ್ಮ ಹಾಲು ತಗೊಳ್ಳೋದಿಲ್ಲ ಯಾರು ಅನ್ಬಿಟ್ಟು ನಾವೇನ್ ಮಾಡಿದ್ವಿ, ಬೇರೆ ಕಡೆ ಸುಮಾರು ಕಡೆ ಹಾಲು ಸೇಲ್ ಮಾಡ್ಬೇಕಲ್ಲ ಅನ್ಬಿಟ್ಟು ಸುಮಾರು ಕಡೆ ಟ್ರೈ ಮಾಡಿದ್ವಿ. ನಮ್ಗೆಲ್ಲೂ ಸಿಕ್ಕಿಲ್ಲ. ಮತ್ತೆ ಒಂದು ICV ಡಾಂಕಿ ಫಾರ್ಮ್ ಅಂತ ಒಂದು ವಿಡಿಯೋದಲ್ಲಿ ಬಹಳ ಚೆನ್ನಾಗಿ ಚೆನ್ನಾಗಿ ತೋರಿಸಿದ್ರು. ICV ಡಾಂಕಿ ಫಾರ್ಮ್ ಅಂದ್ಬಿಟ್ಟು ನಾವು ಅಲ್ಲಿಗೆ ನೋಡುವ ಅಂತ ಹೋದ್ವಿ. ನಮ್ಗೆ ಅಲ್ಲಿ ICV ಫಾರ್ಮ್ ಡಾಂಕಿ ಫಾರ್ಮ್ ಕಂಡಿಲ್ಲ. ಅವ್ರು ಕೊಟ್ಟಿರುವಂತ ಒಂದು ಈವ ಅನ್ನೋ ಗ್ರಾಮದಲ್ಲಿ ಡಾಂಕಿ ಫಾರ್ಮ್ ನಮ್ಗೆ ಇಲ್ಲ ಅಂತ ಹೇಳಿದ್ರು. ಅಲ್ಲೆಲ್ಲ ಹೋಗಿ ಕೇಳಿದಾಗ ಬಹಳ ಮನ್ಸಿಗೆ ಬಹಳ ಬೇಜಾರಾಯ್ತು.
ಆಮೇಲೆ ಮತ್ತೆ ಬಂದ್ವಿ ಇಲ್ಲಿ ಮಧುಗಿರಿಗೆ ಹೋದ್ವಿ, ತುಮಕೂರು. ಅಲ್ಲಿ ಹೋದಾಗ ಪಾಪ ಅವರು ನಮ್ಮ ಹತ್ರ ಫೋನಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು. ಬಟ್ ಅಲ್ಲಿ ಹೋದಾಗ ನಮಗೆ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರ ನೀವು ನೋಡಿದ್ರ? ನೋಡಿಲ್ಲ ಸರ್, ನೋಡಿಲ್ಲ. ಬಟ್ ಹೋದ್ವಿ, ಅದು ಅಲ್ಲೂ ಡಾಂಕಿ ಫಾರ್ಮ್ ಇಲ್ಲ ಅಂತ ಎಲ್ಲ ಹೇಳಿದ್ರು. ಬಹಳ ಬೇಜಾರಾಯ್ತು. ಹಾಗಾದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ್ದು ಹೇಗೆ ಹಾಗಾದ್ರೆ? ಅದು ಆ ಡಾಂಕಿ ಫಾರ್ಮ್ ಇದ್ದು ಅಲ್ಲಿ ತಾನೇ ಮಾಡಿರುವಂತ ವಿಡಿಯೋ ಸರ್? ಅದು ಡಾಂಕಿ ಫಾರ್ಮ್ ಅಲ್ಲಿ ನಾನು ಜನಗಳು ಕೇಳಿದಾಗ ಸರ್ ಒಂದು 120 ಡಾಂಕಿ ಸಾಕವೆ ಅಂತ ಆ ಏರಿಯಾದಲ್ಲಿ ಅಂತ ಹೇಳಿದಾಗ ಅಲ್ಲಿ ಯಾರಾದ್ರೂ ಒಬ್ರು ಗೊತ್ತಿರ್ಬೇಕಲ್ವಾ ಸರ್? ಹೌದು, ಗೊತ್ತಿರಲೇಬೇಕು. ಈಗ ನೀವು ಇಲ್ಲಿ ಡಾಂಕಿ ಸಾಕಿದ್ರಿ, ಕತ್ತೆಗಳು ಸಾಕಿದ್ರಿ ಅಂತಾರೆ. ಈಗ ನಮ್ಮ ಅಲ್ಗೂರ್ ಸುತ್ತಮುತ್ತ ಎಲ್ಲರೂ ಗೊತ್ತಾಗುತ್ತೆ. ಡಾಂಕಿ ಸಾಕಿರೋದಕ್ಕೆ ಅಲ್ಗೂರ್ ಹೋಬ್ಳಿಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅವ್ರು 120 ಸಾಕಿದ್ರೆ ಅಂದ್ರೆ ಸುತ್ತಮುತ್ತವ್ರಿಗೆಲ್ಲರೂ ಗೊತ್ತಾಗ್ಬೇಕಾಗುತ್ತೆ. ಅವರು 120 ಡಾಂಕಿ ಅಂದಾಗ ಸರೌಂಡಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಕ ಗೊತ್ತಿರ್ಬೇಕು. ನಾವು ಸುಮಾರು ವಿಚಾರಿಸಿದಾಗ ಯಾರು ಅಲ್ಲಿ ಇಲ್ಲ ಅಂದ್ರು. ಮನ್ಸಿಗೆ ಬಹಳ ಬೇಜಾರಾಯ್ತು. ನಾವು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿಲ್ಲ ಅವತ್ತು. ಆಮೇಲೆ ಬಂದ್ಮೇಲೆ ನಾವು ಹಾಲು ಸುಮಾರು ಕಡೆ ಸೇಲ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆದ್ರೆ ಒಂದಂತೂ ನಿಜ, ಕತ್ತೆ ಹಾಲು ಬಹಳ ಶ್ರೇಷ್ಠ ಅನ್ನೋದು ಮಾತ್ರ ಒಂದು ಮುಖ್ಯವಾದ ಅಂಶ ಗೊತ್ತಾಯ್ತು ನನಗೆ. ಯಾಕೆಂದ್ರೆ ಕತ್ತೆ ಹಾಲು ಅಂದ್ರೆ ತಾಯಿ ಎದೆ ಹಾಲಿಗಿನ್ನ ಶ್ರೇಷ್ಠ ಅಂತ ಹೇಳಿದ್ರು. ಅದ್ ನಿಜ. ಯಾಕೆಂದ್ರೆ ನಾವು ಕುಡ್ದಾಗ ನಮ್ಗೆ ಅನುಭವ ಗೊತ್ತಾಯ್ತು. ನಮ್ಮ ಮಕ್ಳು ನಾವೆಲ್ಲ ಕುಡ್ದಾಗ ಅದ್ ಅನುಭವ ಗೊತ್ತಾಯ್ತು. ಆದ್ರೆ ನಮ್ಗೆ ಕಂಪ್ನಿ ಸೀಸ್ ಐತೆ ಹೊತ್ತು ನಮ್ಗೆ ಡಾಂಕಿ ತಂದ್ಮೇಲೆ ಸ್ವಲ್ಪ ದುಡ್ಡು ಹೋಯ್ತು ಅನ್ನೋದ್ ಬಿಟ್ರೆ ಕತ್ತೆಯಿಂದ ನಮ್ಗೇನು ಬೇಜಾರಾಗುವಂತ ಕೆಲಸ ಏನೂ ಆಗಿಲ್ಲ. ಅದು ಲಕ್ಷ್ಮಿನೇ ಯಾವಾಗ್ಲೂ. ಅದು ಗೊಬ್ಬರ ಹಾಕುತ್ತೆ, ತೋಟಕ್ಕೆ ಒಳ್ಳೆ ಸಾವಯವ ಗೊಬ್ಬರ ಆಗುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಅದರಿಂದ ನಾವು ಕಂಪ್ನಿ ಸೀಸ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಡಾಂಕಿ ಸಾಕ್ತಾ ಇದೀವಿ ಸರ್. ಇವಾಗ ಸಾಕಷ್ಟು ಕಡೆ ನೀವು ಈ ಒಂದು ಹಾಲು ಎಲ್ಲಿ ತಗೊಳ್ತಾರೆ, ಮತ್ತೆ ಈ ಡಾಂಕಿ ಸೇಲ್ಸ್ಗಳು ಮತ್ತೆ ನಾವು ತಗೊಳ್ಳೋದಕ್ಕೆ ಎಲ್ಲೆಲ್ಲ ಅಂತ ಕೆಲವೊಂದ್ ಕಡೆ ನೀವು ವಿಚಾರಿಸಿದ್ರಿ, ಯೂಟ್ಯೂಬ್ ನಲ್ಲಿ ನೋಡಿದ್ರಿ, ಮಾಧ್ಯಮಗಳ ಮುಖಾಂತರ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ಬಂದಿದ್ರಿ. ಕೆಲವೊಂದು ಕಡೆ ಎಲ್ಲ ಫೇಕ್ ಕೂಡ ಆಗಿದೆ. ಐಸಿರಿ ಅಂತ ಅನ್ನೋದು ಡಾಂಕಿ ಫಾರ್ಮ್ ಅಂತ ದೊಡ್ಡದಾಗಿ ಮಾಡಿದ್ರಿ ಅಂತಂದ್ರು, ಅದು ಕೂಡ ಫೇಕ್ ಆಯ್ತು. ಬಂಟ್ವಾಳದಲ್ಲ ನೀವು ಹೇಳಿದ್ದು? ಬಂಟ್ವಾಳದಲ್ಲೂ ನೋಡಿದ್ರಿ, ಅದು ಕೂಡ ಫೇಕ್. ಐಸಿರಿ ಡಾಂಕಿ ಇರೋದು ಬಂಟ್ವಾಳದಲ್ಲಿ, ಅದು ಕೂಡ ಫೇಕ್ ಅನ್ನೋದು ಗೊತ್ತಾಯ್ತು. ಮತ್ತೆ ಇನ್ನೊಂದು ಕಡೆ ಎಲ್ಲ ಹೋಗಿದ್ರಿ ನೀವು? ಮಧುಗಿರಿಗೆ ಹೋಗಿದ್ವಿ ಸರ್. ಮಧುಗಿರಿ ತುಮಕೂರು ಹೋಗಿದ್ವಿ. ಅಲ್ಲಿ ಡಾಂಕಿ ಫಾರ್ಮ್ ಇಲ್ಲ. ಬಟ್ ಅದರಲ್ಲಿ ಯೂಟ್ಯೂಬ್ ನಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ನಾನು ನಮ್ಮ ಟಿವಿ ಮಾಧ್ಯಮದವ್ರಿಗೆ ಸರ್, ಈ ನಮ್ಮ ಟಿವಿ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬ್ ಸ್ನೇಹಿತರಿಗೆ ನಾನು ಒಂದೇ ಹೇಳೋದು ಏನ್ ಗೊತ್ತಾ ಸರ್, ದಯವಿಟ್ಟು ವಿಡಿಯೋ ಕೊಡ್ತೀವಲ್ಲ ಸರ್, ಹೇಳಿದ್ರು ಟಿವಿಲಿ ಲೀಟ್ರ್ 5,000 ಇದೆ, 6,000 ಇದೆ, 7,000 ಇದೆ ಎಂದು. ಆದ್ರೆ ನಮ್ಮ 5,000ಕ್ಕೆ ಎಲ್ಲಿ ತಗೋತೇವೆ ಅನ್ನೋ ಮಾಹಿತಿ ಕೊಡ್ಬೇಕು ಸರ್ ನಮ್ಗೆ, ಅಲ್ವಾ ಸರ್? ನಮ್ಗೆ ಆಸೆ ಹುಟ್ಟುತ್ತೆ ಸರ್. ರೈತರಿಗೆ ಏನ್ ಗೊತ್ತಾ ಸರ್, ಇವತ್ತು ರೈತ ಬೆಳೆದ ಬೆಳೆಗೆ ವ್ಯಾಲಿ ಸಿಗ್ತಾ ಇಲ್ಲ ಸರ್. ಖಂಡಿತ. ಯಾವ್ದೇ ಬೆಳೆ ಆಗ್ಲಿ ಸರ್, ಕಡಲೆಕಾಯಿ ಆಗ್ಲಿ, ಮುಸ್ಕಿನ ಜೋಳ ಆಗ್ಲಿ, ಹಾಲಾಗ್ಲಿ, ಹೈನುಗಾರಿಕೆಯಲ್ಲಿ ಹಾಲಾಗ್ಲಿ ಸರ್, ಇವತ್ತು ನೀರಿನ ಬೆಲೆ ಹಾಲು ಬಂದ್ಬಿಟ್ಟಿದೆ ಸರ್. ಈ ತರ ಆಗಿದೆ. ಟೆಕ್ನಿಕ್ ಆಗಿ ಮಾಡಿಲ್ಲ ಅಂದ್ರೆ ಹೈನುಗಾರಿಕೆಯಲ್ಲಿ ಯಾರು ಬದುಕಕ್ಕಾಗಲ್ಲ ಸರ್. ಹೌದು, ಈ ತರ ಆಗ್ಬಿಟ್ಟಿದೆ. ರೈತನ್ಗೆ ಒಂದ್ ಸ್ವಲ್ಪ ಲಾಭ ಜಾಸ್ತಿ ಬರ್ತದೆ ಅಂದಾಗ ಏನಾಗುತ್ತೆ, ಸ್ವಲ್ಪ ಆಸೆ ಹುಟ್ಟುತ್ತೆ ಸಂತಾನಗೆ. ಏನ್ ಹೇಳಿ, ನಮ್ ಮುಂದೆ ಬರ್ತೀನೇನೋ, ಬದುಕ್ತೀನೇನೋ, ನಮ್ಮ ಕುಟುಂಬಕ್ಕೆ, ನಮ್ಮ ಸ್ನೇಹಿತರಿಗೆ ಒಳ್ಳೇದಾಗುತ್ತೇನೋ ಅನ್ನೊಂದೊಂದು ಆಸೆ, ಭರವಸೆ ಬಂದ್ಬಿಡುತ್ತೆ. ಅದರಿಂದ ನಾನು ಈ ಯೂಟ್ಯೂಬ್ನವ್ರಿಗೆ, ಟಿವಿ ಮಾಧ್ಯಮಕ್ಕೆ ಏನ್ ಹೇಳಿದೆ ಗೊತ್ತಾ ಸರ್, ಮನಸ್ಪೂರ್ವಕವಾಗಿ ಹೇಳೋದವ್ರಿಗೆ, ಈ ಡಾಂಕಿ ಹಾಲು 5,000, 6,000, 7,000 ಅಂತ ಹೇಳಿದ್ರಲ್ಲ ಸರ್, ಇಂಥ ಅಡ್ರೆಸ್ ಅಲ್ಲಿ 5,000 ತಗೋತಾವೆ, ಇಂಥ ಏರಿಯಾದಲ್ಲಿ 5,000 ತಗೋತಾವೆ, ಇಂಥ ಡೈರಿ ಇದೆ, ಇಲ್ಲಿದೆ ಅನ್ನೋ ವಿಷಯನ ಹೇಳಿದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಸರ್. ಹೌದು ಅಲ್ವಾ ಸರ್? ಇದೊಂದು ಮಾತು ನಾನು ಹೇಳ್ತೀನಿ ಸರ್ ಅವ್ರಿಗೆ. ಹೌದು, ನಮ್ಮ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೆಲವೊಂದು ಈ ರೀತಿನೂ ಕೂಡ ನಡೀತವೆ. ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಿಂದ ಕೆಲವೊಂದು ರೈತರುಗಳಿಗೆ ತುಂಬಾನೇ ಬಹಳನೂ ಕೂಡ ಅನುಕೂಲ ಆಗಿದೆ. ಎಲ್ಲಾನು ಕೂಡ ಪ್ರತಿಯೊಂದು ನಾವು ಅಲ್ಲಿ ಹೋಗ್ಬಿಟ್ಟೆ ಕೂಡ ನೋಡೋಕ್ಕಾಗಲ್ಲ. ಕೆಲವೊಂದು ಯೂಟ್ಯೂಬ್ ನೋಡೋನು ಕೂಡ ಕೆಲವೊಂದು ಮಾಹಿತಿಗಳು, ಅದ್ರಲ್ಲಿ ಏನು ತಂತ್ರಜ್ಞಾನ ಯೂಸ್ ಮಾಡಿದ್ರೆ ಎಲ್ಲಾನು ಕೂಡ ಯುಟಿಲೈಸ್ ಮಾಡ್ಕೋಬಹುದು. ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಯೂಸ್ ಬರ್ಲಿ ಅನ್ನೋ ರೀತಿಯಲ್ಲಿ, ಅಥವಾ ನಮ್ದು ಒಂದು ವಿಡಿಯೋ ಆಗ್ಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೊಡುವಂತ ಮಾಧ್ಯಮಗಳು ಇವೆ. ಹಾಗಾಗಿ ನೀವೇನ್ ಹೇಳ್ತಾ ಇದ್ರಿ ಅಂತಂದ್ರೆ, ಇವಾಗ ಡಾಂಕಿ ಹಾಲು ಈ ತರ ನಾವು ಕತ್ತೆ ಹಾಲು ಈ ರೀತಿಯಲ್ಲಿ ಇಷ್ಟು ರೇಟ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ 5,000 ರೂಪಾಯಿ ಅಂತ. ನಾನು ಒಂದು ಯೂಟ್ಯೂಬ್ ಚಾನಲ್ ನಾನು ನೋಡಿದೆ, 10,300 ರೂಪಾಯಿ ಅಂತ ಹೇಳಿದ್ರು. ಅದ್ರಲ್ಲಿ 10,300 ರೂಪಾಯಿ ಇದೆ ರೇಟು ಅಂತ ಹೇಳಿದ್ರು. ಎಲ್ಲಿ ಅದು ಮಾರಾಟ ಮಾಡಬೇಕು, ಯಾರು ನಾವು ಆ ಒಂದು ಹಾಲನ್ನ ತಗೊಳ್ತಾರೆ ಅನ್ನೋದು ಯಾವುದೇ ಇನ್ಫಾರ್ಮೇಶನ್ ನಾನು ಕೊಟ್ಟಿಲ್ಲ. ನಾನು ಅದನ್ನ ನೋಡಿದ್ದೀನಿ.
ಮತ್ತೆ ಇನ್ನೊಂದು ಕಡೆ ನೋಡಿದೆ ನಾನು 5,000 ರೂಪಾಯಿ ಇದೆ ಅಂತ ಹೇಳಿದ್ರು. ಅವರು ಹೇಳಿದ್ರು ಇಂಥ ಕಡೆ ಇದೆ, ಇಂಥ ಕಡೆನೇ ಹೋಗ್ಬೋದು, ನೀವು ಮಾರ್ಬೋದು ಅನ್ನೋ ರೀತಿಯಲ್ಲಿ ನಮ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಈಗ ಇನ್ನೊಂದು ಕಡೆ ನೀವು ಹೇಳ್ತಾ ಇದ್ರಿ 2,350 ರೂಪಾಯಿ ಅಂತ ಅಂದ್ಬಿಟ್ಟು. ಈಗ ಜನ್ನಿ ಮಿಲ್ಕ್ ಅಂತ ಅಂದ್ಬಿಟ್ಟು ಒಂದು ದೊಡ್ಡದಾಗಿ ಕಂಪ್ನಿ ಇತ್ತು, ಅದು ಕೂಡ ವ್ಯವಸ್ಥಿತವಾಗಿ ಎಲ್ಲಾ ರೀತಿಯಲ್ಲೂ ಮಾಡ್ಕೊಂಡಿರುವಂತ ಒಂದು ಫಾರ್ಮ್. ಅದ್ರಲ್ಲಿ ಏನಿದೆ ಅಂತಂದ್ರೆ ಈಗ ಟೋಟಲಿ 6 ಡಾಂಕಿಗಳನ್ನ ಕೊಡ್ತಾರೆ ಅಂತಾನು ಹೇಳಿದ್ರಿ. ಅದ್ರಲ್ಲಿ ದೊಡ್ಡವು 3 ಕೊಡ್ತಾರೆ, ಚಿಕ್ಕವು 3 ಕೊಡ್ತಾರೆ. ಅವರೇ ಕೂಡ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಈ ತರ ಅಗ್ರಿಮೆಂಟ್ ಪೇಪರ್ ಕೂಡ ನಿಮ್ಮ ಹತ್ರ ಆಲ್ರೆಡಿ ಇರುವಂತದ್ದು. 3 ಮರಿಗಳು ಮತ್ತೆ ದೊಡ್ಡ 3 ಇದೆ ಅಂತಾನು ಕೂಡ ಹೇಳಿದ್ರಿ. ಹಾಲ್ನ ಬೈಬ್ಯಾಕ್ ಮಾಡ್ತೀವಿ ಅಂತಾನು ಕೂಡ ಅವರು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇತ್ತು ಅಂತಾನು ಕೂಡ ಹೇಳಿದ್ರಿ. ಅದ್ರಲ್ಲಿ ನಿಮಗೆ ಫಸ್ಟ್ ಪೇಮೆಂಟ್ 94,000 ರೂಪಾಯಿ ಬಂದಿದೆ ಅಂತಾನು ಕೂಡ ಹೇಳಿದ್ರಿ. ಬಂದಿದೆ ಸರ್. ಅವರು ಹಾಲ್ನ ಇನ್ನು ತಗೊಂಡೋಗ್ಬೇಕು ಅನ್ನೋ ಅಷ್ಟರಲ್ಲೇ ಈ ರೀತಿ ಸೀಸ್ ಆಗಿದೆ ಅನ್ನುವಂಥದ್ದು ವಿಷಯ ಹೇಳಿದ್ರಿ. ಅವರು ನಮ್ಗೆ ವ್ಯವಸ್ಥಿತವಾಗಿ ಮಾಡಿದರೆ, ಇದು ಒಬ್ರು ಯಾರಿಗೂ ಕೂಡ ಡಾಂಕಿ ತಗೊಂಡೋಗಿರುವಂತವ್ರಿಗೂ ಮೋಸ ಮಾಡಿಲ್ಲ. ಹಾಲ್ನ ನಾವು ತಗೊಳ್ತೀವಿ ಅಂತ ಅಂದ್ಬಿಟ್ಟು ತಗೊಳ್ದೇ ಇರೋದೇನು ಇರ್ಲಿಲ್ಲ. ಆಲ್ರೆಡಿ ತಗೊಂಡು ಇದ್ದಾರೆ. ಕೆಲವೊಂದು ಇನ್ನೇನೋ ತಗೋಬೇಕು ಅನ್ನೋಷ್ಟರಲ್ಲಿ ಅಮೌಂಟ್ ಪೇ ಮಾಡಿ ಹಾಲ್ ತಗೊಂಡೋಗಿರುವಂತ ಕೆಲವೊಂದು ರೈತರುಗಳಿಗೂ ಏರುವಂತದ್ದು ನೀವು ಹೇಳಿದ್ರಿ. ಅಂದ್ರೆ ಅವರು ವ್ಯವಸ್ಥಿತವಾಗಿ ಮಾಡಿದ್ರೆ ಮೋಸ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿಲ್ಲ. ದಯವಿಟ್ಟು ಈಗ ಮಾಧ್ಯಮಗಳಲ್ಲಿ ಏನೇನು ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿರುವಂತ ವಿಷಯಗಳನ್ನೇ ನಾವು ಕೊಡ್ಬೇಕು ಅನ್ನೋದ್ರು ಕೂಡ ನೀವು ಹೇಳಿದ್ರಿ. ಸಾಧ್ಯವಾದಷ್ಟು ಅವರು ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಂಡು ನಮ್ಮ ಒಂದು ರೈತರುಗಳಿಗೆ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಆಶೆ. ಅದಕ್ಕೋಸ್ಕರನೇ ನಾವು ಈ ಒಂದು ವಿಡಿಯೋವನ್ನ ಮಾಡ್ತಾ ಇರುವಂತದ್ದು. ಕೆಲವರು ಈಗ ನೀವು ಹೇಳಿದ್ರಿ ಒಂದು 2,300 ಅಥವಾ 5,000 ಹೇಳಿದ್ರು, 10,000 ಹೇಳಿದ್ರು. ಕೆಲವರು ನೀವು ಹೇಳ್ದಂಗೆನೆ ಆಸೆ ಹುಟ್ಟೆ ಬಿಡುತ್ತೆ. ಈಗ ನಮ್ಮ ರೈತ ಮಿತ್ರಗಳಿಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ, ನಾವು ಒಂದು ಲೆವೆಲ್ ಬೆಳಿಬೋದಲ್ಲ ಅನ್ನೋ ರೀತಿಯಲ್ಲಿ ಆಸೆ ಹುಟ್ಟೆ ಬಿಡುತ್ತೆ ಎಲ್ರಿಗೂ ಕೂಡ. ಹಾಗಾಗಿ ಸ್ವಲ್ಪ ಮನ್ಸು ಮಾಡಿರ್ತಾರೆ ಅಷ್ಟೇ. ಆ ಮನ್ಸು ಮಾಡಿ ಏನೋ ಒಂದು ಬದುಕು ಕಟ್ಕೊಳ್ಳೋಣ ಅಂತ ಒಂದು ಆಸೆ ಮಾಡಿರ್ತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿರೋದಿಲ್ಲ. ಆ ರೀತಿನಲ್ಲಿ ರೈತರುಗಳು ಮಾಡಿದ್ದಾರೆ. ಅಂತ ರೈತರುಗಳಿಗೆ ಈ ರೀತಿ ಕೆಲವೊಂದು ಮೋಸ ಆಗುತ್ತೆ. ನಮ್ಮ ರೈತ ಮಿತ್ರರಿಂದ ಮೋಸ ಆಗಿದೆಯೋ ಅಥವಾ ನಮ್ಮ ಕಂಪ್ನಿ ಕಡೆಯವರು ಮೋಸ ಮಾಡಿದ್ರು ಅನ್ನೋದು ಯಾವುದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಹಾಗಾಗಿ ಅಲ್ಲಿ ಆ ಒಂದು ಯಾವಾಗ ಕಂಪ್ಲೇಂಟ್ ಆಯ್ತು, ರೈತ ಸಂಘದ ಕಡೆಯಿಂದ ಯಾವಾಗ ಕಂಪ್ಲೇಂಟ್ ಆಯ್ತು, ಆ ಕಂಪ್ಲೇಂಟ್ ಆದ ತಕ್ಷಣನೇ ಅವರು ಕೂಡ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ ಮಿತ್ರರು ಕೂಡ ಕೊಟ್ಟಿರುವಂತದ್ದು. ಅಲ್ಲಿವರೆಗೆ ನಾವು ಅದ ತನಿಖೆ ನಡೆಸ್ತಾ ಇದೀವಿ, ಅದೇನ್ ಡಾಕ್ಯುಮೆಂಟ್ಸ್ ಅಂತ ವೆರಿಫೈ ಮಾಡ್ತಾ ಇದೀವಿ. ಅಲ್ಲಿವರೆಗೂ ಕೂಡ ನೀವ್ಯಾರು ಕೂಡ ಈ ತರ ಡಾಂಕಿಗಳನ್ನ ತಗೊಳ್ಳೋದಾಗ್ಲಿ ಅಥವಾ ಮಾರಾಟ ಮಾಡೋದಾಗ್ಲಿ ಮಾಡೋದ್ ಬೇಡ ಅಂತನೂ ಕೂಡ ಅವರು ಕೂಡ ಕೂಲಂಕುಷವಾಗಿ ಕೂಡ ಹೇಳಿದ್ದಾರೆ. ಅವರನ್ನು ಕೂಡ ಅಷ್ಟೊಳಗೆ ನೀವು ಅವಸರ ಬಿದ್ದು ತಗೊಳ್ಳೋದಾಗ್ಲಿ ಮಾರೋದಾಗ್ಲಿ ಮಾಡೋಕ್ ಹೋಗ್ಬೇಡಿ. ನಾವು ಅದು ಕ್ಲಿಯರ್ ಆಗಿ ಹೇಳ್ತೀವಿ. ಒಂದು ಡಾಂಕಿಗೆ ಎಷ್ಟು ರೇಟ್ ಇರ್ಬೋದು ಅನ್ನೋದು ನಾವು ನಿಗದಿಪಡಿಸ್ತೀವಿ. ಅದು ಎಲ್ಲಿ ನಾವು ತಗೋಬೇಕು ಮತ್ತೆ ಆ ಒಂದು ಹಾಲನ್ನ ನಾವು ಪ್ರೊಡ್ಯೂಸ್ ಮಾಡಿದಾಗ ಬೈಬ್ಯಾಕ್ ಯಾರು ಮಾಡ್ತಾರೆ ಅನ್ನೋದು ಕೂಡ ಮಾಹಿತಿ ಕೊಡ್ತೀವಿ ಅಂತಾನೂ ಕೂಡ ಹೇಳಿದ್ರೆ. ಕೆಲವರು ಅದ್ರಲ್ಲಿ ದುಡುಕಿದ್ದಾರೆ, ಕೆಲವು ದುಡುಕಿದ್ರು ಕೂಡ ಈ ರೀತಿ ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು ನೋಡಿದಿರಿ. ಆದ್ರೆ ನಮ್ದು ಏನು ಈ ಒಂದು ಕತ್ತೆ ಹಾಲು ಅಂತ ಏನಿದೆಯೋ, ನಾವು ತಲಾಂತರದಿಂದ ನಮ್ಮ ಪೂರ್ವಿಕರಿಂದನೂ ಕೂಡ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ತುಂಬಾನೇ ಕೂಡ ನಮಗೆ ಆರೋಗ್ಯದ ವಿಚಾರದಲ್ಲಿ ತುಂಬಾನೇ ಕೂಡ ಬೆನಿಫಿಟ್ಸ್ ಇದೆ. ಈ ಒಂದು ಹಾಲಲ್ಲಿ ರಿಚ್ ಪ್ರೋಟೀನ್ಸ್ ಇರುವಂತದ್ದು, ವಿಟಮಿನ್ಸ್ ಇರುವಂತದ್ದು ಎಲ್ಲ ಇದೆ. ಜೊತೆಗೆ ಚಿಕ್ಕ ಮಕ್ಕಳಿಗೆ ನಾವೇನು ಇದನ್ನ ಹಾಲನ್ನ ಕೊಡ್ತೀವ, ನಾವು ಆ ಒಂದು ಹಾಲಿನಿಂದ ನಾವು ಪರಿಪೂರ್ಣವಾಗಿ ಅವನು ಲೈಫ್ ಲಾಂಗ್ ಅವನಿಗೆ ಈ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಅವನು ಸರಿಯಲ್ಲಿ ಇರೋದ್ರಿಂದ ಅವನಿಗೆ ಸಣ್ಣ ಪುಟ್ಟ ಜ್ವರ ಆಗಲಿ, ಈ ತರ ಕೆಮ್ಮು ನೆಗಡಿ ಈ ತರದ್ದು ಅವಾಗ ಬರುವಂತವು ಕೂಡ ಬರೋದಿಲ್ಲ ಅಂತ ಕೂಡ ನಾವು ಸಾಕಷ್ಟು ಕೇಳ್ಪಟ್ಟಿದೀವಿ. ಜೊತೆಗೆ ನಮ್ಮ ಅಣ್ಣನೇ, ನಮ್ಮ ಹಿರಿಯ ಅಣ್ಣನೇ ಒಬ್ರು ಇದಾರೆ ಮಹಾದೇವ್ ಅಂತ ಅಂದ್ಬಿಟ್ಟು. ಅವ್ರಿಗೂ ಕೂಡ ನಾವು ಚಿಕ್ಕದ್ರಲ್ಲಿ ನಾವು ಚಿಕ್ಕ ಮಗು ಇದ್ದಾಗ ನಮ್ಮ ತಂದೆಯವರು ನಮ್ಮ ತಾಯಿಯವರು ಒಂದೇ ಒಂದು ಒಳ್ಳೆಯಷ್ಟು ಅವ್ರ ಕತ್ತೆಯನ್ನ ತಂದ್ಕೊಟ್ಟಿದ್ದೆ ಅಷ್ಟೇ. ಅದು ಕುಡ್ದಾದ ನಂತರ ಇದುವರೆಗೂ ಅವ್ರಿಗೆ ನಾವು ಜ್ವರ ಕೆಮ್ಮು ಆಗ್ಲಿ ಅಥವಾ ಈ ತರದ್ ಯಾವುದೇ ತರ ಕಾಯಿಲೆಗಳು ಅವ್ರಿಗೆ ಇನ್ನೂ ಕೂಡ ವೃದ್ಧಿಸಿಲ್ಲ. ಇದುವರೆಗೂ ಸುಮಾರು ಅವ್ರಿಗೊಂದು 55-60 ವರ್ಷ ಆಗಿದೆ. ಇದುವರೆಗೂ ಅವ್ರಿಗೆ ಜ್ವರದಿಂದ ಮಲಗಿದ್ರೆ ಅಂತ ಅನ್ನೋದು ಇದುವರೆಗೂ ನಾವು ನೋಡೇ ಇಲ್ಲ. ಆ ರೀತಿನಲ್ಲಿ ನಾವು ಸಾಕಷ್ಟು ನಾವು ನೋಡಿದೀವಿ. ಹಾಗಾಗಿ ಇದರಿಂದ ತುಂಬಾನೇ ಅನುಕೂಲ ಇದ್ದನ್ನು ಕೂಡ ಜನಗಳು ಮಾಡ್ತಾ ಇದಾರೆ. ಹಾಗಾಗಿ ಅವ್ರು ಸಾಧ್ಯವಾದಷ್ಟು ಇದನ್ನ ಕ್ಲಿಯರ್ ಮಾಡ್ಕೊಂಡು ನಮ್ಮ ರೈತ ಮಿತ್ರಗಳಿಗೆ ತುಂಬಾ ಅನುಕೂಲ ಆಗೋ ರೀತಿಯಲ್ಲಿ ಕೂಡ ಮಾಡ್ಬೋದು. ಇದ್ರ ಹಾಲು ಹೇಗಿದೆ ನೀವು ಟೇಸ್ಟ್ ಅಂತ ಏನು ಹೇಳ್ತಾ ಇದ್ರಿ? ಹಂಗಂತ ತಕ್ಷಣ ಕೊಟ್ಬಿಡ್ತಾರಣ್ಣ. ಹೆಂಗೆ ಕಥೆ ಇದು ನೋಡೋಣ. ಜಿನ್ನಿ ಹಾಲು ಕೊಡೋ ತಕ್ಷಣ ಹಾಲು ಕೊಡ್ತಾರಣ್ಣ. ನೋಡ ಹಾಲು ಇಷ್ಟು ತೆಳಾಗದ್ ನೋಡ, ಎಳ್ನೀರ್ ಬಣ್ಣ ಅದ್ ನೋಡ ಹಾಲು ಬಿಡಿಲ್ಲ. ಅಣ್ಣ ಹೇಗಿದೆ? ಫುಲ್ ಟೇಸ್ಟ್ ಆಗಿದೆ ಅಣ್ಣ. ಮಾಮೂಲಿ ಅದು ಬೆಲ್ಲ ಹಾಕ್ತೀವಲ್ಲ ಅದೇ ರೀತಿನೇ ಇದೆ. ಖಾಲಿ ಹಾಲು ಅಂದ್ರೆ ಬೆಲ್ಲ ಹಾಕಿದಾಗ ಹೆಂಗಿರ್ತದೋ, ಬೆಲ್ಲ ಹಾಕಿದೆ ಹಾಲಿನ ಕಾಯಿ ಸಿಗ್ತದೆ ಸೇಮ್ ಅದೇ ಥರನೇ ಇದೆ. ಅದು ಸ್ವೀಟ್ ಆಗಿದೆ, ಭಾಳ ಸ್ವೀಟ್ ಆಗಿದೆ ಅಣ್ಣ. ಹಸಿನ ಹಾಲಿಗಿಂತ ಸ್ವೀಟ್ ಇದೆ. ಸೂಪರ್ ಅಣ್ಣ.
ನೊರೆ ಹಾಲು ಭಾಳ ಚೆನ್ನಾಗಿದೆ. ಆದರೆ ಗಬ್ಬಿ ಬರಲ್ಲ, ಸ್ಮೆಲ್ ಬರಲ್ಲ, ಹಾಲು ಎಳ್ನೀರು ಗಂಜಿ ಥರ ಇದೆ, ಫೈನಾಗಿದೆ. ಸ್ಮೆಲ್ಲು ಗಬ್ಬೆನಾಗ ಇದೆಯಾ? ಸ್ಮೆಲ್ಲು ಗಬ್ಬೇನಿಲ್ಲ, ಒಳ್ಳೆ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಎಳ್ನೀರು ಕುಡ್ದಂಗೆ ಆಗಲ್ವಾ? ಚೆನ್ನಾಗಿದೆ. ಎಳ್ನೀರು ಕುಡ್ದಂಗೆ ಆಗುತ್ತೆ, ಚೆನ್ನಾಗಿದೆ. ನೋಡಿದ್ರೆ ಎಳ್ನೀರು ಬೇಡ ಅಂದೆ, ಒಂದು ತೊಟ್ಟು ಕುಡ್ಕೊತಾ ಇದೆಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಡ್ರಾಪ್ ಇಲ್ದಂಗೆ ಕುಡಿತಿದ್ದಿಲ್ಲ ಮಾವ. ಚೆನ್ನಾಗಿದೆ ಚೆನ್ನಾಗಿದೆ. ಹಾಲು ಭಾಳ ಸ್ವೀಟ್ ಇದೆ. ಇದು ಹಾಲು ಕರ್ದಂಗೆ ಬಿಸಿ ಹಾಲು ಕುಡಿದ್ರೆ ಭಾಳ ಸಕ್ಕದಾಗಿರುತ್ತೆ. ಅದ್ರಲ್ಲಿ ಎರಡು ಮಾತಿಲ್ಲ. ಕುಡಿದ್ಮೇಲೆ ನಮಗೂ ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ. ಅದು ಕುಡ್ದವ್ರಿಗೆ ಗೊತ್ತು ಅದ್ರ ಲಾಭ ಏನು ಅಂತ. ನಾವು ಹಿಂಸೆ ಮಾಡಿ ಕುಡಿಸ್ಲೂಬಾರ್ದು, ಕುಡಿಬೇಡಿ ಅಂತ ಹೇಳಬಾರ್ದು. ಅದಾವ ಮನ್ಸಿಗೆ ಸಂಬಂಧಪಟ್ಟದ್ದು. ಆದ್ರೆ ಕುಡ್ದವ್ರಿಗೆ ಗೊತ್ತು ಅದು ಅನುಭವ ಏನು ಅಂತ. ಅಷ್ಟ್ ಮಾತ್ರ ಹೇಳ್ಬೋದು. ನಾನ್ ಕುಡ್ದಿದ್ದೀನಿ ಸರ್, ನಾನ್ ಕುಡ್ದಿದ್ದೀನಿ, ನನ್ನ ಮಕ್ಳು ಕುಡ್ದಿದಾವೆ. ಇವು ಯಾವಾಗ ಹೋಗ ಹಾಲು ಕರೆದು ಹಾಲು ಕೊಡುತ್ತೆ, ಯಾವಾಗ ಕರೆದ್ರು ಕೊಡುತ್ತೆ. 4 ಸತಿ ಕರೆದು ಹಾಲು ಕೊಡುತ್ತೆ. ಅಂದ್ರೆ ಇಷ್ಟೇ ಕೊಡುತ್ತೆ ಅಂತ ಹೇಳಕ್ ಬರಲ್ಲ, ಅದು ಎಷ್ಟಾಗತ್ತೆ ಅಷ್ಟು ಕೊಡುತ್ತೆ. ಅದು ಬಾಡಿಲಿ ಏನಿದೆ ಅದನ್ನ ಕೊಡ್ತಾ ಇರುತ್ತೆ ಸರ್. ಸೊಪ್ಪು ಐಟಮ್ ಯಾವ್ದು ಮೇಯಲ್ಲ. ನಾವು ತಗೊಂಡೋಗಿ ಕಡಿ ತೋಟಕ್ಕೆ ಬಿಟ್ಬಿಟ್ರೆ ಹಿಪ್ನೆಲ್ಲ ಸೊಪ್ಪು ಯಾವ್ದು ಮೇಯಲ್ಲ. ನೆಲದಲ್ಲಿ ಇರೋ ಗರ್ಕೆ ಕೊನ್ನಾಗ ಹುಲ್ಲು ಐಟಮ್ ಏನಿದೆ ಅದನ್ನೆಲ್ಲ ಮೇಯುತ್ತೆ, ಗೊಬ್ಬರ ಹಾಕುತ್ತೆ. ಒಳ್ಳೆ ಗೊಬ್ಬರ ಶ್ರೇಷ್ಠ ಅಂತ ಹೇಳ್ತಾರೆ. ಇದರಲ್ಲಿ ಸಗಣಿನೂ ತಗೊಂಡ್ ಹೋಗ್ತಾರೆ, ಅದ್ರ ಗಂಧನೂ ತಗೊಂಡ್ ಹೋಗ್ತಾರೆ, ಇಷ್ಟು ರೇಟ್ ಅಂತಾನು ಕೂಡ ಹೇಳ್ತಾರೆ. ಅದನ್ನ ಯಾವ್ದ್ರ ಇದೆಯಾ? ಅದು ನಾನು ಯಾರಿಗೂ ಕೊಟ್ಟಿಲ್ಲ ಸರ್. ಆದ್ರೆ ಗೊಬ್ಬರ ಫುಲ್ ಲೈಟ್ ವೆಯ್ಟ್ ಸರ್. ಒಂದು ಮಂಕಿ ತುಂಬಿರ್ತದೆ, ಒಂದರಿಂದ 2 kg ಅಷ್ಟೇ ಬರೋದು. ಅದೇ ಫುಲ್ ಮಂಕ್ರಿ ಇದ್ರು ಮಂಕಿ ತುಂಬಿರ್ತದೆ 1ರಿಂದ 2 kg. ಈ ಆಡು ಕುರಿ ಗೊಬ್ಬರಕ್ಕಿಂತ ಲೈಟ್ ವೆಯ್ಟ್. ಅದರಿಂದ ಇದು ಗೊಬ್ಬರ ಬಹಳ ಶ್ರೇಷ್ಠ. ಸ್ಮೆಲ್ ಇರಲ್ಲ ಸರ್ ಇದು ಗೊಬ್ಬರ, ಒಂದು ಸ್ವಲ್ಪ ಸ್ಮೆಲ್ ಇರಲ್ಲ, ಬಹಳ ಚೆನ್ನಾಗಿದೆ. ನಾನು ಅನ್ಕೊಂಡೆ ಗೊಬ್ಬರ ಆಗ್ಲಿ ಮಕ್ಕ ನೋಡೋಕಾಗ್ಲಿ ಸಾಕಾಗಿ ತಂದಿದ್ದೀವಿ. ಪ್ರಾಣಿನೇ ಅಲ್ವಾ ಸರ್, ಸಾಕೋಣ ಅನ್ಬಿಟ್ಟು ಸಾಕ್ತಿದ್ದೀನಿ ಸರ್. ಇವಾಗ ಇದಕ್ಕೆ ಹುಲ್ಲಂತ ಹಾಕೋದಾದ್ರೆ, ಮೇವಂತ ಹಾಕೋದಾದ್ರೆ ಏನೇನೆಲ್ಲ ಹಾಕಬೇಕಾಗುತ್ತೆ? ನೀರು ಯಾವ ಟೈಮ್ ಕೊಡ್ಬೇಕಾಗುತ್ತೆ ಸರ್? ನೀವು ಆರೈಕೆ ಹೇಗೆ? ಇದಕ್ಕೆ ರೋಗಗಳು ಯಾವ್ದಾರ ಬರುತ್ತಾ ಹೇಗೆ ಸರ್? ಇದು ಸಾಮಾನ್ಯವಾಗಿ ನಾವು ತಂದಾಗಿಂದ ರೋಗ ಏನು ಬಂದಿಲ್ಲ. ಇದು ಎಲ್ಲಾ ವಾತಾವರಣಕ್ಕೂ ಸೆಟ್ ಆಗುವಂತ ಪ್ರಾಣಿ. ಈ ಬೈತಾವಲ್ಲ ಸರ್, ಈ ಒಂದು ಕತ್ತೆ ಇದ್ದಂಗೆ, ಹಂಗಿದಂಗೆ ಕತ್ತೆಗೆ ಹೋಲ್ಸಿ ಬೈತಾವಲ್ಲ ಸರ್ ನೋಡಿ. ಅದರಿಂದ ಇವು ಕತ್ತೆಗಳು ಇವಕ್ಕೆ ಕಾಯಿಲೆ ಇಲ್ಲ ಅಂತ ಅನ್ಕೊಂಡಿದೀನಿ. ಕಾಯಿಲೆ ಇಲ್ಲ ಸರ್ ಇವಕ್ಕೆ. ಲಾಂಗ್ ಟೈಮ್ ಬದುಕ್ತವೆ. ಬಟ್ ಆದ್ರೆ ಬಿಸಿಲು ಎಷ್ಟೇ ಇದ್ರು ತಡ್ಕೋತವೆ, ಮಳೆ ಎಷ್ಟೇ ಇದ್ರು ತಡ್ಕೋತವೆ. ಮಳೆ ಬಿತ್ತಾದೆ ಅಂದ್ರೆ ಮುಂದಕ್ಕೆ ಹೋಗುವ ಅನ್ನೋ ಬುದ್ಧಿನೇ ಇಲ್ಲ ಅವಕ್ಕೆ. ಮಳೆ ನೆನ್ಕೊಂಡು ಅಲ್ಲೇ ನಿಂತಿರ್ತವೆ, ಅಲ್ಲೇ ಅದನ್ನೇ ಎಂಜಾಯ್ ಮಾಡ್ಕೊಂಡಿರ್ತವೆ. ನಾವು ಹೋಗಿ ಅಂತ ಕಳ್ಸಿದ್ರೆ ಮಾತ್ರ ಹೋಗೋದವು. ಹೌದು, 35ರಿಂದ 40 ವರ್ಷ, 45 ವರ್ಷ ಲಾಂಗ್ ಟೈಮ್ ಬದುಕ್ತವೆ. ಇದು ಆಹಾರ ಏನ್ ತಿಂತದೆ ಸರ್? ಹುಲ್ಲು ಐಟಮ್ ಐತೆ ಸರ್, ಸೊಪ್ಪು ಐಟಮ್. ನೀವು ಇದು ಸೂಪರ್ ನೇಪಿಯರ್ ಹಾಕಿದ್ರೆ, ಈ ಕಡೆ ಕಡಲೆಕಾಯಿ ಸತ್ತೆನೂ ಹಾಕಿದ್ರೆ, ಕಡಲೆಕಾಯಿ ಸತ್ತೆ ಮೇಯುತ್ತೆ. ಈ ಹುಲ್ಲು ಐಟಮು, ಈ ಸಣ್ಣ ಸೊಪ್ಪು ಐಟಮ್ ಏನಿದೆ ಅದನ್ನ ಮಾತ್ರ ಮೇಯುತ್ತೆ ಸರ್. ಈ ಆಡ್ತಾರ ಎಲ್ಲಾ ಜಾತಿ ಸೊಪ್ಪು ಮೇಯಲ್ಲ ಇದು. ಅದು ಮೆಡಿಸನ್ ಏನಿದೆ, ಅದು ಮೆಡಿಸನ್ ಗುಣ ಏನಿದೆ ಆ ಹುಲ್ಲಲ್ಲಿ, ಆ ತರ ಹುಲ್ಲನ್ನ ಚಾಯ್ಸ್ ಮಾಡ್ಕೊಂಡು ಮೇಯುತ್ತೆ ಸರ್. ಬಿಟ್ಬಿಟ್ರೆ ಕಟ್ಟಾಕೊಂಡೆ ಸಾಕ್ಬೇಕು ಅಂತದ್ ಏನಿಲ್ಲ ಸರ್. ಬಿಟ್ಬಿಡ್ತೀವಿ, ಅಲ್ಲೆಲ್ಲ ಮೇಯ್ಕೊಂಡ್ ಬರುತ್ತೆ. ಸಾಯಂಕಾಲ ಮನೆಗ್ ಬರ್ತೇವೆ ಅವು, ಎಲ್ಲೂ ಹೋಗಲ್ಲ. ಬಿಟ್ಬಿಟ್ರೆ ಆರಾಮ ಮೇಯ್ಕೊಂಡು ನಾವು ತಿರ್ಗಾಡ್ಕೊಂಡ್ ಬರ್ತೇವೆ. ಏನು ಸಮಸ್ಯೆ ಇಲ್ಲ, ಯಾವ್ದೇ ತರ ಸಮಸ್ಯೆ ಇಲ್ಲ. ನಮ್ಗೆ ಇವು ಸಾಕಿರೋದೇನು ಅವೇರ್ನೆಸ್ ಅಲ್ಲ ಸರ್. ಈಗ ಹಾಲ್ನ ಕರಿಬೇಕು ಅಂತಂದ್ರೆ, ಈಗ ನೀವು ಯಾವ್ದೇ ಟೈಮಲ್ಲಿ ಕರೆದ್ರು ಹಾಲು ಕೊಡ್ತಾ ಇರ್ತೆ ಅಂತ ಹೇಳಿದ್ರಿ. ಈಗ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಇದು? ಕೊಡುತ್ತೆ ಸರ್. ಡೈಲಿ ಬೆಳಿಗ್ಗೆ 4 ಪಾಯಿಂಟ್, ಸಾಯಂಕಾಲ 4 ಪಾಯಿಂಟ್. ಒಂದ್ ಕತ್ತೆ ಒಂದ್ ದಿನಕ್ಕೆ 1/4ರಿಂದ 1 ಲೀಟರ್ ಕೊಡ್ಬೋದು ಸರ್. 1/4ರಿಂದ 1 ಲೀಟರ್ ಕೊಡ್ಬೋದು, 2 ಟೈಮ್ ಸೇರಿನಾ? ಹಾ ಸರ್, 2 ಟೈಮ್ ಸೇರಿ. ಈಗ ನಮ್ಮ ಹಸುಗಳಲ್ಲಿ 4 ತೊಟ್ಟು ಅಂತ ಬರುತ್ತೆ, ಇದ್ರಲ್ಲಿ 2 ತೊಟ್ಟು ಅಂತ ತೋರಿಸ್ತೀರಾ ಯಾವ ರೀತಿ ಅಂತ? 2 ತೊಟ್ಟು ಸರ್. ಇಲ್ಲಿ ನೋಡಿ, ನೋಡಿ ನೋಡಿ. ಇದನ್ನ ಈಗ ನಾವು ಆಯ್ಕೆ ಮಾಡೋದು ಹೇಗೆ? ಇದನ್ನ ಈಗ ಆಯ್ಕೆ ಮಾಡ್ತೀವಲ್ವಾ, ಈ ಕತ್ತೆ ಚೆನ್ನಾಗಿದೆ ಅನ್ನೋದು ನಾವು ಆಯ್ಕೆ ಮಾಡೋದು ಹೇಗೆ ಸರ್? ಚೆನ್ನಾಗಿದೆ ಅಂದ್ರೆ, ಈಗ ನಾವು ಹಸುಗಳಲ್ಲಿ ಹಾಲಿನ ನರ ನೋಡ್ತೀವಿ, ಮತ್ತೆ 4 ತೊಟ್ಗಳು ಸಮಯ ಏನಿಲ್ಲ. ಇದು ವೈಟ್ ಬರುತ್ತಲ್ಲ ಸರ್, ವೈಟ್ ಇದು ಈ ಹಾಲಾವಿ ಡಾಂಕಿ ಅಂತಾರಲ್ಲ ಸರ್, ಇದು ವೈಟ್. ಇದು ವೈಟ್ ಏನಾಗುತ್ತೆ, ಈ ಸೀಮೆಸ್ಗಳಿದಂಗೆ ಸರ್. ಇದು ಹಾಲು ಜಾಸ್ತಿ 2 ತೊಟ್ಟು ಇರ್ತದೆ. ಇದರಲ್ಲಿ ಒಂದೊಂದು ತೊಟ್ಟಲ್ಲೂ ಕೂಡ 2 ಡೋಲ್ ಇರುತ್ತೆ. 2 ಡೋಲ್ ಇರುತ್ತೆ, 2 ತವ ಹಾಲು ಬರುತ್ತೆ.
ಕರೆದು ನೋಡಿ ಸರ್. ಕರೆದು ಬರುತ್ತೆ. ಹಾ ಸರ್ ಹೇಳಿರಿ ಸರ್ ಬರುತ್ತೆ. ಹೇಳಿರಿ ಸರ್ ಬರುತ್ತೆ. ಆಯ್ತಾ, ಇದು ವೈಟ್ ಇದೆಯಲ್ಲ ಸರ್, ಇದು ಸೀಮೆಸ್ಗಳಿದಂಗೆ ಸ್ವಲ್ಪ ಜಾಸ್ತಿ ಹಾಲು ಕೊಡುತ್ತೆ. ಈ ಬ್ಲಾಕ್ ಬರುತ್ತಲ್ಲ ಸರ್, ಅದು ಈ ನಾಟಿ ಹಸ್ಗಳಿದಂಗೆ ಸ್ವಲ್ಪ ಕಡಿಮೆ. ಅಷ್ಟೇ ಸರ್ ಡಿಫ್ರೆನ್ಸ್. ಇನ್ನೇನು ಬರ್ತದೆ. ಆಮೇಲೆ ಹೇಳ್ತವೆ ಒದ್ ಬಿಡ್ತವೆ, ಕಚ್ಚಿ ಬಿಡ್ತವೆ ಅಂತ. ನನ್ಗೆ ಯಾವತ್ತು ಇವು ಒದ್ದಿಲ್ಲ, ಕಚ್ಚಿಲ್ಲ, ನನ್ಗೇನಿಲ್ಲ. ನಾವ್ ಎಲ್ಲಿ ಕುಂತಿರ್ತೀವಿ ಅಲ್ಲಿ ಒದ್ದಿಕೊಂಡ್ ನಿಂತ್ಕೋತವೆ ಸರ್. ಅಲ್ಲಿಗೆ ಬಂದ್ಬಿಡ್ತವೆ. ಎಲ್ಲಿ ನಿಂತಿರ್ತೀವಿ ಅಲ್ಲಿ ಒದ್ದಿಕೊಂಡ್ ನಿಂತ್ಕೋತವೆ. ಇವು ನಮ್ಗೇನು ಹೊರೆ ಅನ್ನಿಸ್ತಾ ಇಲ್ಲ. ಮಕ್ಳಿದಂಗ ಇದೆ ಮನೇಲಿ ಸಾಕೊಂಡ್ ಮಕ್ಕಳು. ಇದು ನೋಡಿದ್ರೆ ಲಕ್ಷ್ಮಿ ನೋಡ್ದಂಗ ಆಗುತ್ತೆ ಅಥವಾ ಒಳ್ಳೇದಾಗತ್ತೆ ಅಂತ ನಿಜ? ನಾನು ಮೊದ್ಲೇ ಹೇಳಿದ್ನಲ್ಲ ಸರ್, ಇದು ಬಂದ್ಮೇಲೆ ನನ್ಗೆ ಕಂಪ್ನಿ ಸೀಸ್ ಐತೆ ಹೊರತು ನನಗೆ ಲಾಸ್ ಯಾವ್ದು ಆಗಿಲ್ಲ. ಇದುವರೆಗೂ ಈ ಒಂದು ತಗೊಂಡ್ ಬಂದ್ಮೇಲೆ ಒಂದು 90,000 ರೂಪಾಯಿ ನೀವು ಪೇಮೆಂಟ್ ಕೂಡ ಆಗಿದೆ. ಇಲ್ಲಿ ಯಾರೋ ಬಂದು ಹಾಲ್ಕೊಂಡು ತಗೊಂಡ್ ಹೋಗ್ತಾರೆ, ಇದನ್ನ ತಗೋತಾ ಇದಾರೆ. ಪಾಪುಗಳಿಗೆ ಬೇಕು ಅಂತ ಕೇಳ್ತೇವೆ ನಾವು. ಒಂದು 50-100 ಇಸ್ಕೊಂಡ್ ಕೊಟ್ಬಿಡ್ತೀವಿ. ಸ್ವಲ್ಪ ಒಂದೊಳ್ಳೆ ಒಂದ್ ಲೋಟ ಹಿಂಗೆಲ್ಲ ಕೊಟ್ಬಿಡ್ತೀವಿ. ತಗೊಂಡೋಗ್ಲಿ ಕುಡಿಲಿ. ಇವತ್ಕಲ್ವಾ ಸರ್ ಕೊಡ್ತಾ ಇರೋದು? ಅಲ್ಲಿ ಇವತ್ಕಲ್ವಾ ಕೊಡ್ತಾ ಇರೋದು? ಇಲ್ಲ ಅಂದ್ರೆ ಇದು ಕೊಡ್ತಿದ್ವಾ? ಈಗ ಹೆಂಗಿದೆ ನಾನು ನೋಡಿದ್ರೆ ಆ ರೀತಿ ಇದೆ. ಅದು ಅದ್ ಚೆನ್ನಾಗಿದೆ ಅಥವಾ ಇದು ಚೆನ್ನಾಗಿದೆ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಏನಿಲ್ಲ, ವಯಸ್ಸಾಗಿದ್ರೆ ಸ್ವಲ್ಪ ಸಮಸ್ಯೆ, ಎಳಸಾಗಿದ್ದು ಅಂದ್ರೆ ಏನು ಸಮಸ್ಯೆ ಇಲ್ಲ. ಈಗ ಸೂಲು ಅಂತ ಬರುತ್ತಲ್ಲ, ಎಷ್ಟು ಸೂಲು ಅಂತಂದು ಬರುತ್ತಲ್ವಾ, ನೋಡೋ ಅವಶ್ಯಕತೆ ಇಲ್ಲ. ಈಗ ಒಂದು ಈ ಜೀವಿತಾವಧಿನಲ್ಲಿ ಎಷ್ಟು ಮರಿಗಳು ಹಾಕ್ಬೋದು? ಇದು ಹಾಕುತ್ತೆ ಸರ್, ಒಂದು 14 ತಿಂಗಳಿಗೆ ಹಾಕುತ್ತೆ ಅಂತ ಹೇಳ್ತಾರೆ ಮರಿ. ಇದು ನಾನು ಇನ್ನ ಮರಿ ಹಾಕ್ಸಿಲ್ಲ. 14 ತಿಂಗಳಿಗೆ ಹಾಕುತ್ತೆ ಅಂತ ಹೇಳ್ತವೆ. ನೋಡುವ, ನೆಕ್ಸ್ಟ್ ಒಂದು ಬೀಡ್ ಮಾಡಿಸ್ತೀನಿ. ನಾವು ಮುಂದೆ ಇದ್ ಮಾಡ್ಬೇಕು ಅಂತ ನೋಡೋಣ ಏನಾಗುತ್ತೆ. ಓಕೆ, ಈಗ ನೀವು ಈಗ ಅವರು 3 ದೊಡ್ಡ ಕೊಟ್ರಲ್ಲ, ಅವು ಹೆಣ್ಣು ಕತ್ತೆಗಳನ್ನ ಕೊಟ್ಟಿದ್ದಾರೆ, ಚಿಕ್ಕವನು ಕೂಡ ಹೆಣ್ಣು ಕತ್ತೆಗಳು ಕೊಟ್ಟಿದ್ದಾರೆ. ಈಗ ನೀವು ಗಂಡು ಕತ್ತೆನೂ ಕೂಡ ಇದೆ. ಅಕಸ್ಮಾತ್ ಏನಾದ್ರು ಈಟ್ಗೆ ಇದ್ ಮಾಡಿಸ್ಬೇಕಾದ್ರೆ ನೀವು ಏನ್ ಮಾಡ್ತೀವಿ? ಅದೇ ಎಲ್ಲಿದೆ ಅಲ್ಲಿ ನೋಡಿ ಬ್ರೀಡ್ ಮಾಡಿಸ್ಬೇಕು. ಬ್ರೀಡ್ ಎಲ್ಲಿದೆ ಅಲ್ಲಿ ನೋಡಿ ಬ್ರೀಡ್ ಮಾಡಿಸ್ಬೇಕು. ಆ ರೀತಿಯಲ್ಲಿ ಮಾಡ್ಕೊಳ್ತೀರಿ. ಒಟ್ಟಲ್ಲಿ ಈಗ ಇದಕ್ಕೆ ಕಾಯಿಲೆಗಳು, ರೋಗಗಳಂತ ಯಾವ್ದು ಇಲ್ಲ ಸರ್, ಏನು ಬಂದಿಲ್ಲ. ಒಂದ್ಸತಿ ಬಾವ್ ಆಗಿತ್ತು, ನಾನೇನು ಮೆಡಿಸಿನ್ ಹಾಕ್ಸಿಲ್ಲ. ಒನ್ ಡೇ ಅಷ್ಟೇ, ಆಟೋಮೆಟಿಕ್ ಅದೇ ಗುಣ ಆಗ್ಬಿಡ್ತು ಸರ್. ಹೌದು. ಯಾವ್ದೇ ತರ ತೊಂದರೆ ಇಲ್ಲ. ನೀರು ಹೇಗೆ, ಯಾವ ರೀತಿ ಕೊಡ್ಬೇಕು ಇದಕ್ಕೆ? ಏನಿಲ್ಲ ಸರ್, ಬರೀ ನೀರೇ ಕುಡಿಯುತ್ತೆ. ಇದು ಬಹಳ ತಿಳ್ನೀರು, ಬಹಳ ಚೆನ್ನಾಗಿರ್ಬೇಕು. ಎಂದ್ಲು ಪಂದ್ಲು ಗರೀದ್ ನೀರು ಕುಡಿಯಲ್ಲ ಇವು. ಈಗ ನಮ್ಗೆ ಹಸುಗಳಿಗೆ ಇವೆಲ್ಲ ಫೀವರ್ ಇಲ್ಲ ಸರ್, ಅಥವೇನ್ ಕೊಡಂಗಿಲ್ಲ ಇವಕ್ಕೆ. ಬರೀ ಫೀವರ್ ನೀರು, ತೆಳವಾಗಿರ್ಬೇಕು, ಚೆನ್ನಾಗಿರೋ ನೀರು ಕುಡಿಸ್ಬೇಕು ಇವಕ್ಕೆ. ಚೆನ್ನಾಗಿ ಕುಡಿಸ್ಬೇಕಾಗತ್ತೆ. ಈಗ ನೀವು ಈಗ ತಗೊಂಡ್ ಬಂದ್ರಿ, ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರಿ ಅಥವಾ ಡೈರೆಕ್ಟ್ ಹೋಗಿ ನೋಡಿದ್ರಿ, ಸಾಕಷ್ಟು ಅನುಭವಗಳನ್ನ ತಗೊಂಡ್ರಿ. ಒಂದು 6 ತಿಂಗಳಾಯ್ತು ಇದನ್ನ ನೀವು ಸಾಕಕ್ಕೆ ಸ್ಟಾರ್ಟ್ ಮಾಡಿ. ಈಗ ಕಂಪ್ನಿನ ಕೂಡ ಸೀಸ್ ಆಯ್ತು. ಇವಾಗ ಇಲ್ಲಿ ಸುತ್ತಮುತ್ತದವರು ಹಾಲನ್ನ ತಗೊಳ್ತಾ ಇದ್ರೆ ಅದ್ರಲ್ಲಿ ಏನೋ ತೊಂದರೆ ಇಲ್ಲ. ಈಗ ನಾನು ಈಗ ತಗೊಬಂದಿದ್ದೀನಿ, ಸಾಕ್ತಾ ಇದ್ದೀನಿ, ನನಗೆ ಸಮಾಧಾನ ಇದೆ ಅಂತಾನು ಕೂಡ ಹೇಳ್ತಾ ಇದ್ರಿ. ಈಗ ಇದ್ರ ಬಗ್ಗೆ ಈಗ ನಿಮ್ಗೆ ಸುತ್ತಮುತ್ತವ್ರು ಈಗ ಇವರು ಡಾಂಕಿ ಸಾಕ್ತಾ ಇದ್ದಾನೆ, ಕತ್ತೆ ಸಾಕ್ತಾ ಇದ್ದಾನೆ ಅನ್ನೋ ರೀತಿ ಯಾರಾದ್ರೂ ಕೂಡ ಜನಗಳೇನೋ ಅಂತಾರ? ನಿಮ್ ಜೊತೆ ಹೇಳಿದಾರೆ, ಏನಂತ ಹೇಳ್ತಾರೆ? ಈಗ ತಂದು ಟ್ಯಾಂಕಿ ನಮ್ಮ ಊರಲ್ಲಿ ಇರ್ಲಿಲ್ಲ, ತಂದು ಸಾಕವನೆ, ಊರಿಗೊಂದು ಒಳ್ಳೆ ಯೋಗ ಬಂದಿದೆ. ನಮ್ಮ ಊರಿಗೆ ಯೋಗ ಬಂದಿದೆ, ಊರಲ್ಲೇ ಕತ್ತೆ ಇರಲಿಲ್ಲ ಅಂತ ಹೇಳ್ತಾರೆ. ಊರಲ್ಲಿ ಈಗ ಇಲ್ಲಿ ನಮ್ಮ ಅಲಗೂರಲ್ಲೇ ಇರ್ಲಿಲ್ಲ ಕತ್ತೆ, ಅಲಗೂರಲ್ಲೇ ಇರ್ಲಿಲ್ಲ. ನಮ್ಮ ಊರು ಬಂದ ಯೋಗನಾರ ಬಂದಂಗ ಆಯ್ತದೆ. ಇರ್ಲಿ ಬಿಡು. ಸರ್ ತಮ್ಮ ಹೆಸರು? ಹೇಳ್ತಾ ಚಂದ್ರು ಅಂತ ಅಂದ್ಬಿಟ್ಟು. ಅವ್ರಿಗೆ ಏನಾಗ್ಬೇಕು? ಬಾಂಬೆದ ಮಗ. ಈಗ ಸುತ್ತಮುತ್ತ ಹೇಳ್ತಾ ಇದ್ರೆ ಒಟ್ಟ ತಂದ್ರೆ ನಮ್ಗೊಂದ ಅಲಗೂರು ಒಂಥರ ಯೋಗ ಬಂದಂಗ ಆಗಿದೆ. ನಮ್ಮ ಕೊನ್ನಾಪುರ ಜನ ನಮ್ಮೂರಲ್ಲಿ ಒಂದ್ ಸ್ವಲ್ಪ ಕತ್ತೆ ಎಲ್ಲ ಏನೋ ಒಂಥರ ಯೋಗ ಇದ್ದಂಗ ಆಯ್ತದೆ, ಯೋಗ ಇದ್ದಂಗ ಆಯ್ತದೆ. ಆಮೇಲೆ ಸಣ್ಣ ಪುಟ್ಟ ಈಗ ಮಕ್ಳುಗಳಿಗಾಗ್ಲಿ ಅಥವಾ ಹಿರಿಯರಿಗೆ ಏಜ್ ಆದಂತವ್ರಿಗಾಗಲಿ ಹಾಲ್ಗಳು ಇದನ್ನ ಕೊಡೋದ್ರಿಂದ ಸ್ವಲ್ಪ ಈ BP ಶುಗರ್ಗೆ ಸ್ವಲ್ಪ ಇನ್ನೂ ತುಂಬಾನೇ ಒಳ್ಳೇದಂತಲ್ಲ ಹೇಳ್ತಾರೆ. BP ಶುಗರ್ಗೆ ಈಗ ನಾನು ಅದನ್ನು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಮ್ಮ ಅಣ್ಣವ್ರಿಗೆ ಹಂಗೇನೆ BP ಶುಗರ್ ಇದುವರೆಗೂ ಇಲ್ಲ, ಆ ರೀತಿಯಲ್ಲಿ ಇದೆ. ಈಗ ನೀವು ಕುಡಿದ್ರಲ್ಲ, ಅದು ಜೀರ್ಣ ಆಗುತ್ತೆ ಬೇಗ ಅಥವಾ ಲೇಟ್? ಮಂದ ಅಂತಾರಲ್ಲ ಹಾಲು? ಇಲ್ಲ ಸರ್, ಮಂದ ಇಲ್ಲ. ಕುಡಿದ್ರೆ 1/4 ಗಂಟೆಲಿ ಸರ್ ಆಟೋಮೆಟಿಕ್ ಬೇಗ ಹೊಟ್ಟೆ ಸ್ಟಾರ್ಟ್ ಆಗುತ್ತೆ. ನಾನು ಕುಡ್ದಿನಲ್ಲ, ಅದು ಅನುಭವ, ಅದು ಕುಡಿದ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಹೊಟ್ಟೆ ಜಾಸ್ತಿ. ಚಿಕ್ಕ ಮಕ್ಕಳು ಹಾಕೋದು ಇದನ್ನೇ ಹುಡುಕಾಕ್ತಾರೆ. ಈಗ ಚಿಕ್ಕ ಮಕ್ಕಳಿಗೆ ಅಂತಂದ್ರೆ ಹುಟ್ಟದಾಗಿನ ಮಕ್ಕಳುಗಳಿಗೆ ಹಾಕ್ಬೇಕಾ ಅಥವಾ ಎಷ್ಟು ತಿಂಗಳು? 1 ವರ್ಷದೊಳಗಡೆ ಹಾಕ್ತಾರೆ. 1 ವರ್ಷದೊಳಗಡೆ ಹಾಕ್ಬೇಕು. ಅದು ಒನ್ ಟೈಮ್ ಹಾಕೋರು ಸಾಕ ಅಥವಾ ಹಾಕ್ತಾ ಇರ್ಬೇಕು ಅವಾಗ? ಜಾಸ್ತಿ ಹಾಕಲ್ರ. ಈಗ ನಮ್ಮ ಹಿಂದೆ ಕಾಲ ಅಜ್ಜಿದಿರಲ್ವಾ, ಅವ್ರು 2 ಟೈಮ್ 3 ಟೈಮ್ ಹಾಕ್ಸ್ಬಿಡ್ತಾರೆ. ಬಿಟ್ರೆ ಬೇರೆ ಜಾಸ್ತಿ ಹಾಕ್ಸಲ್ಲ.
ಇದನ್ನ ನಾವು ಹಾಲ್ ನೋಡ್ಬೋದು. ಇದು ಏನು ಕಂಪ್ನಿ ಕಡೆಯಿಂದ ಫ್ರಿಜ್ ಕೊಡ್ತಾರೆ, ಮತ್ತೆ ಐಸ್ ಕ್ಯೂಬ್ ಕೊಡ್ತಾರೆ. ಮನೇಲಿದೆ. ಇದನ್ನ ಈ ಕತ್ತೆಗಳನ್ನ ಯಾವ್ದು ಹೋಲಿಸ್ತಾರೆ ಅಂದ್ರೆ ಮಲ್ನಾಡ್ ಗಿಡ್ಡಗಳಿಗೆ ಹೋಲಿಸ್ತಾರೆ. ಮಲ್ನಾಡ್ ಗಿಡ್ಡ ಎಷ್ಟು ಹೈಟ್ ಬರುತ್ತೆ ಅಷ್ಟೇ ಬರುತ್ತೆ. ಅವು ಎಷ್ಟು ಸಾಧು ಇರುತ್ತೋ ಇದು ಅಷ್ಟೇ ಸಾಧು ಇರ್ತದೆ. ಕೆಲವರು ಕತ್ತೆ ಒದ್ದಂಗೆ ಒದ್ಬಿಡ್ತಾರೆ ಅಂತ. ಕತ್ತೆ ಯಾವುದೇ ಕಾರಣಕ್ಕೂ ಒದಿಯಲ್ಲ, ಬಟ್ ಆತರ ಹೇಳ್ತಾರೆ ಅಷ್ಟೇ. ಕೆಲವೊಂದು ಈಗ ಹಸುಗಳಲ್ಲೂ ಕೆಲವು ನೋಡಿರ್ತೀವಿ, ಇದಾಗಿರುವಂತ ಹಸುಗಳು ಕೆಲವು ಒದಿತವೆ, ಎಲ್ಲಾ ಹಸುಗಳು ಕೂಡ ಒದಿಯಲ್ಲ. ಅದೇ ರೀತಿಯಲ್ಲಿ ಕತ್ತೆಗಳಲ್ಲೂ ಕೂಡ ಅದೇ ರೀತಿಯಲ್ಲಿ ಇರ್ತದೆ, ಅವು ಕೂಡ ಒದಿಯಲ್ಲ. ಅವು ಕೂಡ ಸಾಫ್ಟ್ ಆಗಿರ್ತವೆ. ಜೊತೆಗೆ ಮಲ್ನಾಡ್ ಗಿಡ್ಡದಲ್ಲಿ ಯಾವ ರೀತಿಯಲ್ಲಿ ಅವು ಕೂಡ ಜಾಸ್ತಿ ಹಾಲು ಕೊಡಲ್ಲ. ಈಗ ಒಂದು ಅರ್ಧ ಲೀಟರ್ 1 ಲೀಟರ್ ಒಳಗಡೆ ಕೊಡ್ತವೆ. ಇವು ಅಷ್ಟೇ ಹೆಚ್ಚು ಅಂತಂದ್ರೆ ಒಂದ ಅರ್ಧ ಲೀಟ್ರು ಅಥವಾ 600 ಮಿಲಿ ಕೊಡ್ಬೋದು ಅಷ್ಟೇ. ಅದ್ ಬಿಟ್ರೆ ಹೆಚ್ಚಾಗಿ ಕೊಡೋದಿಲ್ಲ. ಇದು ಅಷ್ಟು ಕೊಟ್ಟೋದಷ್ಟೇ ಜಾಸ್ತಿ ಒಂದು ಏನು ಪೋಷಕಾಂಶಗಳಾಗಿರ್ಬೋದು, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಎಲ್ಲ ತುಂಬಾನೇ ಇರುವಂತದ್ದು. ಈಗ ಇದು ನೀವು ಕುಡ್ದಿದ್ರಲ್ಲ ಹಾಲು, ಈಗ ನಿಮ್ಗೇನಾದ್ರು ಬೆನಿಫಿಟ್ ಸಿಕ್ಕಿದೆ ಇದರಿಂದ? ಸರ್. ಏನ್ ಸಿಕ್ಕಿದೆ? ನನ್ಗೆ ಹೆಲ್ತ್ ಬಹಳ ಚೆನ್ನಾಗಿದೆ. ನನ್ನ ಮಕ್ಳುಗಳು ಅಲ್ಲೆಲ್ಲ ಉಸಿರು ತಪ್ಪಿದ್ರಲ್ಲ, ಬಹಳ ಚೆನ್ನಾಗಿ ನನ್ನ ಮಕ್ಳಿಗೆಲ್ಲ ಕುಡಿಸ್ತೆ. ಚೆನ್ನಾಗಿದೆ. ಅದು ನಾವು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಹೇಳಕ್ ಆಗಲ್ಲ, ಯಾಕೆಂದ್ರೆ ಏನೋ ಹೇಳ್ತಾರೆ ಅನ್ಕೋಬಿಡ್ತಾರೆ. ಹೌದು. ಅಂತಂದ್ರೆ ಈಗ ನೀವ್ ಹೇಳ್ತಾ ಇರೋದು, ಈಗ ನಾವು ತಲತಲಾಂತರದಿಂದ ಸಾಕಷ್ಟು ಜನ ಅದು ಯೂಸ್ ಮಾಡ್ತಾ ಇದ್ರೆ, ಹಾಗಾಗಿ ಅದು ಏನಿದೆ ಅದನ್ನೇ ನೀವು ಹೇಳ್ತಾ ಇದ್ರಿ. ಈಗ ನೀವು ಹೊಸದಾಗಿ ಏನೋ ಹುಟ್ಟಾಕೊಂಡು ಹೇಳ್ತಾರ ಅಥವಾ ಏನೋ ಸುಮ್ನೆ ಇವನು ಬಿಲ್ಡಪ್ ತಗೊಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕೂಡ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಜನಗಳು ಗೊತ್ತಿರುವಂತ ವಿಷಯನೇ ನೀವು ಹೇಳ್ತಾ ಇರುವಂತದ್ದು. ಗಲೀಜ್ ಮಾಡಲ್ಲ ಅಂತ ಏನು ರಿಸ್ಕ್ ಇವಲ್ಲ. ಸಾಕಿದೀವಿ, ಸದಿ ಗೊಬ್ಬರ ಆಗುತ್ತೆ ಬಿಡಿ. ಬಂದವ್ರು ಹಾಲ್ ತಗೋತಾರೆ, ಅದ್ರ ಖರ್ಚು ನೋಡ್ಕೊಂಡು ಹೋಗುತ್ತೆ, ಸಮಸ್ಯೆ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಮತ್ತೆ ಕಂಪ್ನಿ ಓಪನ್ ಆದ್ರೆ ಸರ್ಕಾರದವರು ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಏನಾದ್ರು ಮಾಡ್ಬೇಕು ಅನ್ನುವಂಥದ್ದು ಏನಾದ್ರು ಮಾಡಿದ್ರೆ ರೈತರಿಗೆ ಇನ್ನೂ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಅದ್ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ. ನನ್ಗೆ ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಈ ತರ ಹೊಸದಾಗಿ ಏನೋ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀರಿ ನೀವು. ಹಸುಫಾರ್ಮ್ ತುಂಬಾ ದೊಡ್ಡದಾಗಿ ಮಾಡಿದಿರಿ. ಜೊತೆಗೆ ಇದನ್ನು ಏನೋ ಒಂದು ಬದುಕು ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸದಾಗಿ ಯಾರು ಮಾಡದೇ ರೀತಿಯಲ್ಲಿ ಹೊಸದಾಗಿ ಒಂದು ಪ್ರಯತ್ನ ಪಟ್ರಿ. ಇದನ್ನು ಕೂಡ ಸಕ್ಸಸ್ ಕಾಣ್ತಾ ಇದ್ರಿ. ಅಷ್ಟರಲ್ಲಿ ಒಂದು ಕಂಪ್ನಿ ಏನೋ ಸ್ವಲ್ಪ ಇದಾಯ್ತು ಅಂತ ಹೇಳಿದ್ರು, ಲಾಕೌಟ್ ಆಯ್ತು ಅಂತ ಹೇಳಿದ್ರು. ಅದು ಬೇಗನೆ ಕೂಡ ಸಾಧ್ಯವಷ್ಟು ಅದು ಏನೇನೋ ಸಮಸ್ಯೆಗಳಿದೆಯೋ ಅದನ್ನೆಲ್ಲನೂ ಕೂಡ ಬಗೆಹರಿಸ್ಕೊಂಡು ಬೇಗ ಓಪನ್ ಮಾಡಿದ್ರೆ ನಮ್ಮ ರೈತ ಮಿತ್ರಗಳಿಗೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ, ನಿಮ್ಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಈಗೇನ್ ತಂದ್ರೋ ಅದರಲ್ಲಿ ಒಂದ್ಸರಿ ನೀವು ಹಾಲು ಕೂಡ ಕೊಟ್ಟಿದ್ದೀರಿ, 94,000 ರೂಪಾಯಿ ಅವರು ಕೂಡ ಪೇ ಮಾಡಿದ್ದಾರೆ. ಹಾಗಾಗಿ ಯಾವ್ದೇ ತರ ಲಾಸ್ ಇಲ್ಲ ಅಂತಾನೂ ಕೂಡ ಹೇಳ್ತಾ ಇದೀರಾ. ಈಗ ಲಾಕ್ ಆಗಿದ್ರು ಕೂಡ ಈಗ ಇಲ್ಲಿ ಸುತ್ತಮುತ್ತದವರು ಬಂದ್ರು ಕೂಡ ಹಾಲನ್ನ ತಗೊಂಡು ಹೋಗ್ತಾ ಇದಾರೆ ಅಂತ ಹೇಳ್ತಾ ಇದೀರಾ. ಮತ್ತೆ ನಾವು ಕೂಡ ಮನೇಲಿ ಯೂಸ್ ಮಾಡ್ತಾ ಇದೀರಿ ಅಂತ ಹೇಳ್ತೀರಾ. ಈಗ ಚಿಕ್ಕ ಮಕ್ಳಿಗೂ ಆಗಿರ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳ್ತಾ ಇದೀರಾ. ಇದೇ ರೀತಿಯಾದ ಒಂದು ಹೆಚ್ಚಿನದಾಗಿ ಕಂಪ್ನಿ ಕೂಡ ಓಪನ್ ಆಗ್ಲಿ. ಜೊತೆಗೆ ನೀವು ಕೂಡ ಈ ತರ ಕಥೆಗಳನ್ನ ತಂದು ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಸಾಕಿ ಇನ್ನೂ ಒಂದು ಲಾಭಾಂಶಗಳನ್ನ ನೋಡ್ಲಿ. ಯಾಕಂದ್ರೆ ಅದು ಓಪನ್ ಆದ್ರೂ ತಾನೇ ನಿಮ್ಗೊಂದು ಇಲ್ಲಿ ಸಾಕ್ಬೇಕು ಅಂತ ಒಂದು ಮನಸ್ಸು ಬರೋದು. ಈಗ ನಾವು ಕತೆ ಸಾಕಿದೀವಿ, ನಮ್ಮ ಹಾಲನ್ನ ಬೇರೆಯವ್ರು ತಗೊಳ್ತಾರೆ ಅಂದ್ರೆ ನಮ್ಗೆ ಇನ್ನೂ ಹೆಚ್ಚೆಚ್ಚು ಸಾಕೋದಕ್ಕೆ ಅನುಕೂಲ ಆಗುತ್ತೆ. ಈಗ ಹಸು ಫಾರ್ಮ್ ಅಷ್ಟೇ, ಹಸುಗಳು ನಾವು ಹಾಲು ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀರೋ ತಗೊಳ್ಳೋರು ಇದ್ರು ಮಾತ್ರ ನಾವು ಇದ್ ಮಾಡ್ತೀವಿ. ಅಕಸ್ಮಾತ್ ನಿಲ್ಸ್ಬಿಟ್ನಾದ್ರೆ ನಾವೇನ್ ಮಾಡ್ತೀವಿ, ಅದನ್ನ ನಮಗೂ ಅದನ್ನು ಕೂಡ ಹೊಡೆತ ಬೀಳುತ್ತೆ. ಅದೇ ರೀತಿಯಲ್ಲಿ ಇವರು ತಗೊಳ್ಳುವಂತವ್ರು ಹೆಚ್ಚಿನದಾಗಿ ಮುಂದ್ ಬಂತು ಅಂದ್ರೆ ನಮ್ಮ ಕಂಪ್ನಿ ಏನಿದೆ ಅದನ್ನ ಓಪನ್ ಆಯ್ತು ಅಂದ್ರೆ ನಮ್ಗೆ ಎಲ್ಲ ಕೂಡ ಅನುಕೂಲ ಆಗುತ್ತೆ, ಇನ್ನೂ ಹೆಚ್ಚಿನದಾಗಿ ಇದ್ ಮಾಡ್ಬೋದು. ಹಾಗಾಗಿ ನಿಮ್ ಜೊತೆ ಮಾತಾಡಿ ನಿಮ್ಮ ಅನುಭವನ ಇದ್ರ ಮುಖಾಂತರ ಹಂಚ್ಕೊಂಡ್ರಿ. ಮಾಧ್ಯಮದವ್ರಿಗೂ ಕೂಡ ಒಂದು ಕಿವಿ ಮಾತು ಹೇಳಿದ್ರಿ, ಜೊತೆಗೆ ಯೂಟ್ಯೂಬರ್ಗೂ ಕೂಡ ಕೆಲವೊಂದು ಕಿವಿ ಮಾತುಗಳನ್ನ ಹೇಳಿದ್ರಿ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಆ ದೇವರು ಆಯುಷ್ ಐಶ್ವರ್ಯ ಆರೋಗ್ಯ ಕೊಟ್ಟು ನಿಮ್ಗೆ ಕಾಪಾಡಲಿ ಅಂತ ಕೂಡ ನಾನು ಬಯಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮಾಧ್ಯಮ ಅಂತಂದ್ರೆ ಈಗ ಟಿವಿ ಮಾಧ್ಯಮಗಳಾಗಿರ್ಬೋದು ಅಥವಾ ಯೂಟ್ಯೂಬ್ಗಳಾಗಿರ್ಬೋದು, ಜನಗಳು ಜಾಸ್ತಿ ಟ್ರಸ್ಟ್ ಮಾಡುವಂತ ಒಂದು ಮಾಧ್ಯಮ ಇದಾಗಿರುತ್ತೆ. ಕೆಲವೊಂದು ಮಾಧ್ಯಮಗಳು ಏನಾಗುತ್ತೆ ಅಂತಂದ್ರೆ ಫೇಕ್ ಇನ್ಫಾರ್ಮೇಶನ್ ಕೊಡ್ತವೆ. ಅದರಲ್ಲಿ ಈಗ ಇವ್ರು ಮಾಡಿರುವಂತ ಕೆಲವೊಂದು ಚೆಕ್ ಮಾಡಿರುವಂತ ಯೂಟ್ಯೂಬ್ ನಲ್ಲಿ ಏನು ವಿಡಿಯೋಗಳು ಮಾಡಿದ್ರು, ಆ ಯೂಟ್ಯೂಬ್ ಮುಖಾಂತರ ಹೋಗ್ಬಿಟ್ಟು ಅಲ್ಲಿ ಡೈರೆಕ್ಟ್ ನೋಡಿದ್ರು ಕೂಡ ಕೆಲವೊಂದು ಫೇಕ್ ಇರುವಂತದ್ದು, ಅಲ್ಲಿ ಮಾಡ್ತಾ ಇರುವಂತವ್ರು ಆ ಒಂದು ಜಾಗದಲ್ಲಿ ಇಲ್ಲದೆ ಇರುವಂತದ್ದು. ಸಾಕಷ್ಟು ಡಾಂಕಿ ಫಾರ್ಮ್ಗೆ ಇವರು ವಿಸಿಟ್ ಮಾಡಿದ್ದಾರೆ, ನಾವೊಂದು ಏನೋ ಬದುಕು ಕಟ್ಕೊಳ್ಳೋಣ ಅಂತ ಹೇಳಿ. ಕೆಲವೊಂದು ಫೇಕ್ ಇರ್ತದೆ, ಮಾಡದಿದ್ರೆ ಕರೆಕ್ಟೇ ಕೂಡ ಒಂದು ಯೂಟ್ಯೂಬ್ ನಲ್ಲಿ ಅದನ್ನ ವಿಡಿಯೋಗಳನ್ನ ಮಾಡಿ ಪ್ರೊಡ್ಯೂಸರ್ನ ಮಾಡಿ ಯಾವುದೇ ತರ ಕೂಡ ಫೇಕ್ ಇನ್ಫಾರ್ಮೇಶನ್ ಅನ್ನ ಕೊಡಬೇಡಿ ಅನ್ನುವಂಥದ್ದು ಕೂಡ ನನ್ನ ಒಂದು ಮಾತು. ಮತ್ತೆ ಕ್ಲಿಯರ್ ಆಗು ಇನ್ಫಾರ್ಮೇಶನ್ ಇರಲಿ. ಈಗ ಇಷ್ಟು ಬಾಲಾಟ ಮಾಡುತ್ತೆ ಅಂದ್ರೆ ಈಗ
5,000 ರೂಪಾಯಿಗೆ ಹೋಗುತ್ತೆ ಹಾಲು 1 ಲೀಟರ್ ಅಂದ್ರೆ ಕ್ಲಿಯರ್ ಆಗಿ ಅದು ಎಲ್ಲಿ ಮಾರಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸ್ಬೇಕು ಅಂತ ನಮ್ಮ ಅಣ್ಣವರು ಕೂಡ ಹೇಳಿದ್ರು. ಈಗ ನಾನು ಮಾಡ್ತಾ ಇದ್ದೀನಿ, ಇದು ಡಾಂಕಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ವಿ, ಇಂಥ ಕಡೆ ಸಿಕ್ತು ಅಂತ ಹೇಳಿದ್ವಿ, ಅದು ಲಾಕೌಟ್ ಆಗಿದೆ ಅಂತ ಹೇಳಿದ್ವಿ. ಹಾಲನ್ನ ಎಲ್ಲಿ ಕೊಡ್ತಾ ಇದೀವಿ ಅಂತಂದ್ರೆ ನಾವು ಇವ್ರಿಗೆ ಕೊಡ್ತಾ ಇದ್ವಿ 2,350 ರೂಪಾಯಿ ನಮಗೆ ಪೇಮೆಂಟ್ ಕೂಡ ಮಾಡ್ತಾರೆ, ಅವರೇ ಬಂದು ತಗೊಂಡು ಹೋಗ್ತಾ ಇದ್ರು ಅಂತ ಕೂಡ ಹೇಳಿದ್ರು. ಅಂದ್ರೆ ಈ ತರ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇರಬೇಕು. ನಾವು ಸ್ಟಾರ್ಟ್ ಮಾಡೋದ್ರಿಂದ ಎಂಡಿಂಗ್ ವರ್ಗು ಕೂಡ ಎಲ್ಲಿ ತಗೋಬೇಕು, ಎಲ್ಲಿ ಮಾರಬೇಕು, ಎಲ್ಲಿ ಇದು ಮಾಡಬೇಕು ಅನ್ನುವಂಥದ್ದು ಕೂಡ, ಅಕಸ್ಮಾತ್ ಇನ್ನೊಂದು ಏಜ್ ಆಯ್ತು ಅಂದ್ರೆ ರಿಟರ್ನ್ ಅವರೇ ತಗೊಳ್ತಾರೆ ಅಂತ ಕೂಡ ಇನ್ಫಾರ್ಮೇಶನ್ ನಾವೇ ಕೊಟ್ಟಿದ್ವಿ. ಈ ರೀತಿಯಲ್ಲಿ ಪರಿಪೂರ್ಣವಾಗಿ ನಾವು ಆ ಒಂದು ಯೂಟ್ಯೂಬ್ ಮುಖಾಂತರ ಅಥವಾ ಟಿವಿ ಮಾಧ್ಯಮದ ಮುಖಾಂತರ ನಾವು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಮ ರೈತರುಗಳಿಗೆ ತುಂಬಾನೇ ಕೂಡ ಅನುಕೂಲ ಆಗುತ್ತದೆ ಅಂತ ಕೂಡ ಹೇಳ್ಬೋದು. ಈ ಒಂದು ಡಾಂಕಿ ಒಂದು ಮಿಲ್ಕ್ ಇಂದ ತುಂಬಾನೇ ಕೂಡ ಉಪಯೋಗಗಳಿದೆ. ವಿಟಮಿನ್ಸ್ ಆಗಿರ್ಬೋದು ಅಥವಾ ಇನ್ನು ಸಾಕಷ್ಟು ರಿಚ್ ಪ್ರೋಟೀನ್ಸ್ಗಳು ಇರುವಂಥದ್ದು ಈ ಒಂದು ಹಾಲಿನಲ್ಲಿದೆ. ನಾವು ಕಾಲದಿಂದ ನಾವು ನೋಡ್ತಾ ಇದೀವಿ, ಪುರಾತನ ಕಾಲದಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇದ್ರ ಬೆನಿಫಿಟ್ಸ್ ಕೂಡ ತಿಳ್ಕೊಂಡಿದ್ದಾರೆ. ನಮ್ಮ ಸರ್ ಕೂಡ ಹೇಳಿದ್ರು, ಅವರು ಕೂಡ ಒಂದು 6 ತಿಂಗಳು ಸಾಕಿ ಅದ್ರ ಹಾಲನ್ನ ಕುಡಿದು ಅನುಭವನೂ ಕೂಡ ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಏನು ಬೆಲೆ ಇದೆ ಅದೇ ಬೆಲೆ ಇದೆ. ಕೆಲವೊಂದು ಜನಗಳಿಂದ ಆ ಒಂದು ಕಂಪ್ನಿ ಮುಚ್ಚಿರ್ಬೋದು ಅಥವಾ ಅವರೇನೋ ಮಾಡಿರೋದ್ರಿಂದ ಕೆಲವು ಮುಚ್ಚಿರ್ಬೋದು. ಸಾಧ್ಯವಾದಷ್ಟು ಬೇಗನೆ ಓಪನ್ ಆಗಿ ನಮ್ಮ ರೈತ ಮಿತ್ರಗಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಇಂಥ ಸಾಕಷ್ಟು ರೈತ ಮಿತ್ರಗಳಿಗೆ ಸ್ವಲ್ಪ ಅನುಕೂಲ ಆಗಲಿ, ಅದು ಬೇಗ ಓಪನ್ ಆಗಲಿ, ಆ ಒಂದು ಕನಸು ಕಾಣೋದಕ್ಕೆ ನಾವು ಕೂಡ ಆಗಲಿ, ಒಂದು ಅವ್ರೇನು ಅನ್ಕೊಂಡಿದಾರೋ ಆಗಲಿ, ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ನಾನು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇರೋದು. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಇದೇ ರೀತಿಯಾದ ಒಂದು ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.